ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು KLE ವೇಣುಧ್ವನಿ 90.4 FM. ನಮ್ಮ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಅನುಪಮಾ. ಸ್ನೇಹಿತರೆ, ಇಂದು ವಿಶ್ವ ಬಾಲಕಾರ್ಮಿಕರ ವಿರೋಧಿ ದಿನ. ಈ ದಿನದ ಅಂಗವಾಗಿ ವಿಶೇಷ ಕಾರ್ಯಕ್ರಮದಲ್ಲಿ ಮಕ್ಕಳ ಹಕ್ಕುಗಳು, ಕಾನೂನು, ಶಿಕ್ಷಣ ಮತ್ತು ಬಾಲಕಾರ್ಮಿಕತೆಯ ನಿರ್ಮೂಲನೆಯ ಕುರಿತು ಜಾಗೃತಿಯನ್ನ ಮೂಡಿಸಲು ನಮ್ಮೊಂದಿಗಿದ್ದಾರೆ ಬೆಳಗಾವಿ ಪ್ರಾದೇಶಿಕ ವಿಭಾಗದ ಉಪಕಾರ್ಮಿಕ ಆಯುಕ್ತರಾದಂತಹ DG ನಾಗೇಶ್ ಮತ್ತು ಸಹಾಯಕ ಕಾರ್ಮಿಕ ಆಯುಕ್ತರು ಹಾಗೂ ಸದಸ್ಯ ಕಾರ್ಯದರ್ಶಿ ಜಿಲ್ಲಾ ಬಾಲಕಾರ್ಮಿಕ ಯೋಜನಾ ಸಂಘ ಬೆಳಗಾವಿ ವಿಭಾಗದ KB ನಾಗರಾಜ್ ಅವರು. ಸರ್, ತಮ್ಮಿಬ್ಬರಿಗೂ ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಈ ಒಂದು ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನವನ್ನ ಯಾವಾಗ್ನಿಂದ ಆಚರಣೆ ಮಾಡಲಾಗ್ತಾ ಇದೆ ಸರ್? ಇದರ ಉದ್ದೇಶ ಮತ್ತೆ ಹಿನ್ನೆಲೆ ಏನು ಸರ್? ಜೂನ್ 12ನೇ ತಾರೀಕನ್ನು ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನವನ್ನಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ಅಂತ ಏನು ಕರಿತೀವಿ, ILO, ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್, ಇದು ಘೋಷಿಸಿರುವಂತೆ ವಿಶ್ವಸಂಸ್ಥೆಯ ಎಲ್ಲ ಸದಸ್ಯ ರಾಷ್ಟ್ರಗಳು ಪ್ರತಿ ವರ್ಷ ಜೂನ್ 12ನೇ ತಾರೀಕನ್ನು ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನವನ್ನಾಗಿ ಆಚರಣೆ ಮಾಡಬೇಕಾಗಿದೆ. ಅದರಂತೆ ನಮ್ಮ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲಿ, ಎಲ್ಲ ಜಿಲ್ಲೆಗಳಲ್ಲಿ, ನಮ್ಮ ಬೆಳಗಾವಿ ಜಿಲ್ಲೆ ಸೇರಿದಂತೆ ಜೂನ್ 12ನೇ ತಾರೀಕು ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನವನ್ನು ಆಚರಣೆ ಮಾಡ್ತಿದ್ದೀವಿ. ಇದರ ಉದ್ದೇಶ ಇಷ್ಟೇ ಮೇಡಮ್. ಈಗ ಬಾಲಕಾರ್ಮಿಕ ಪದ್ಧತಿ ಅನ್ನೋದು ಒಂದು ಸಾಮಾಜಿಕ ಪಿಡುಗು. ಇಲ್ಲಿ ಈ ಪದ್ಧತಿಯ ವಿರುದ್ಧ ಸಾರ್ವಜನಿಕರಲ್ಲಿ ಅರಿವು ಮೂಡಿಸ್ತಕ್ಕಂಥದ್ದು, ಯಾವುದೇ ಉದ್ಯೋಗದಾತರು ಅಥವಾ ಮಾಲೀಕರು ಬಾಲಕಾರ್ಮಿಕರನ್ನು ಅಥವಾ ಕಿಶೋರ ಕಾರ್ಮಿಕರನ್ನು ನೇಮಕ ಮಾಡಿಕೊಳ್ಳದಂತೆ ಅವರಿಗೆ ತಿಳುವಳಿಕೆ ಕೊಡುವಂಥದ್ದು, ಮತ್ತು ಮಕ್ಕಳು ಹಾಗೂ ಕಿಶೋರಿಯರು ಶಾಲಾ ಕಾಲೇಜುಗಳಲ್ಲಿ ಶಿಕ್ಷಣ ಪಡೆಯುವಂತೆ ಹಾಗೂ ಅವರ ತಮ್ಮ ಬಾಲ್ಯವನ್ನು ಉಪಯುಕ್ತಪಡಿಸ್ಕೊಳ್ಳುವಂಥ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಚರಣೆ ಮಾಡಲಾಗ್ತಾಯಿದೆ. ಪ್ರತಿ ವರ್ಷ ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ ಒಂದು ಘೋಷವಾಕ್ಯದೊಂದಿಗೆ ಬರುತ್ತೆ. ಈ ವರ್ಷ ಕೂಡ ಒಂದು ಉತ್ತಮವಾದಂಥ ಒಂದು ಘೋಷವಾಕ್ಯವನ್ನು ಕೊಟ್ಟಿದ್ದಾರೆ. ಆ ಘೋಷವಾಕ್ಯ ಈ ಸಲದ್ದು ಏನಂದರೆ, ಬಾಲಕಾರ್ಮಿಕರಿಗೆ ರೆಡ್ ಕಾರ್ಡ್, ಮಕ್ಕಳಿಗೆ ನ್ಯಾಯಯುತ ಬಾಲ್ಯ, ದೊಡ್ಡವರಿಗೆ ಘನತೆಯ ಉದ್ಯೋಗ ಅಂತ. ಅಂದರೆ ರೆಡ್ ಕಾರ್ಡ್ ಟು ಚೈಲ್ಡ್ ಲೇಬರ್, ಫೇರ್ ಪ್ಲೇ ಫಾರ್ ಚಿಲ್ಡ್ರನ್ ಆ್ಯಂಡ್ ಡೀಸೆಂಟ್ ವರ್ಕ್ ಫಾರ್ ಅಡಲ್ಟ್ಸ್ ಅಂತ. ಇದು ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನದ ಉದ್ದೇಶ ಆಗಿದೆ. ಸರ್, ಇನ್ನು ಬಾಲಕಾರ್ಮಿಕರು ಅಂದರೆ ಯಾರು ಸರ್? ಮೇಡಮ್, ಬಾಲಕಾರ್ಮಿಕರಂದರೆ ಸಾಮಾನ್ಯ ಅರ್ಥದಲ್ಲಿ ಚಿಕ್ಕ ವಯಸ್ಸಿನಲ್ಲೇ ದುಡಿಯೋ ಮಕ್ಕಳು ಅಂತ ನಾವು ಹೇಳ್ಬೋದು. ಆದರೆ ನಿರ್ದಿಷ್ಟವಾಗಿ ಕಾನೂನಾತ್ಮಕವಾಗಿ ಹೇಳಬೇಕಂದ್ರೆ, ಬಾಲಕಾರ್ಮಿಕ ಮತ್ತು ಕಿಶೋರ ಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ ಅಂತ 1986ರಲ್ಲಿ ಜಾರಿಗೆ ಬಂದಿದೆ. ಈ ಕಾಯ್ದೆ 2016ರಲ್ಲಿ ತಿದ್ದುಪಡಿ ಕೂಡ ಆಗಿದೆ. ಈ ಕಾಯ್ದೆಯ ಪ್ರಕಾರ 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ದುಡಿಯುವ ಮಕ್ಕಳನ್ನು ಬಾಲಕಾರ್ಮಿಕರು ಅಂತ ಕರಿತೀವಿ. 14ರಿಂದ 18 ವರ್ಷ ವಯಸ್ಸಿನ ಮಕ್ಕಳು ಅಥವಾ ಕಿಶೋರಿಯರು ಅಪಾಯಕಾರಿ ಉದ್ಯೋಗಗಳಲ್ಲಿ ದುಡಿತಕ್ಕಂಥದ್ದು ಮತ್ತು ಅಪಾಯಕಾರಿ ಅಲ್ಲದ ಉದ್ಯೋಗಗಳು ದುಡಿತಕ್ಕಂಥದ್ದನ್ನು ಕೂಡ ಕಿಶೋರ ಕಾರ್ಮಿಕರು ಅಂತ ಕರಿತೀವಿ. ಇದು ಬಾಲಕಾರ್ಮಿಕರು ಮತ್ತು ಕಿಶೋರ ಕಾರ್ಮಿಕ ಪದ್ಧತಿಯ ಒಂದು ವ್ಯಾಖ್ಯಾನ. ಈಗ ಕಾಯ್ದೆಯಲ್ಲಿ ಹೇಳೋದಾದರೆ, ಇದೇ ಕಾಯ್ದೆಯಡಿ ಸೆಕ್ಷನ್ 3ರಲ್ಲಿ ಕೆಲವು ಸಂದರ್ಭಗಳನ್ನು ಹೊರತುಪಡಿಸಿ ಮಕ್ಕಳು ಅಂದರೆ 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಯಾವುದೇ ಕೆಲಸದಲ್ಲಿ ನಿರತರಾಗಬಾರ್ದು. ಆದರೆ ಕೌಟುಂಬಿಕ ದುಡಿಮೆಗಳಲ್ಲಿ ಅವರನ್ನು ಬಳಕೆ ಮಾಡ್ಬೋದು. ಮತ್ತು ಅಪಾಯಕಾರಿ ಅಲ್ಲದ ಅಂತಹ ಉದ್ಯೋಗಗಳಾಗಿರಬೇಕು ಅವು, ಕೌಟುಂಬಿಕ ಉದ್ಯಮಗಳಾದರೂ ಕೂಡ. ಅದ್ರ ಜೊತೆಗೆ ಅವರ ಶಾಲೆಯ ಶಿಕ್ಷಣಕ್ಕೆ ಯಾವುದೇ ತೊಂದರೆ ಆಗಬಾರ್ದು. ಮತ್ತು ಒಂದು ವೇಳೆ ಈ ಆಡಿಯೋ ವಿಡಿಯೋ ಕಾರ್ಯಕ್ರಮ, ಸ್ಪೋರ್ಟ್ಸು, ಅಡ್ವರ್ಟೈಸ್ಮೆಂಟ್, ಇಂಥ ಕೆಲವೊಂದು ಕಾರ್ಯಕ್ರಮಗಳಿರ್ತವೆ. ಆ ಕಾರ್ಯಕ್ರಮಗಳಲ್ಲಿ ಕೂಡ ಅವರು ದುಡಿಬೋದು. ಆದರೆ ಅವರ ಶಾಲೆಯ ಶಿಕ್ಷಣಕ್ಕೆ ಯಾವುದೇ ತೊಡಕಾಗಬಾರ್ದು. ರಜಾ ಅವಧಿನಲ್ಲಿ ಅಥವಾ ಬಿಡುವಿನ ವೇಳೆಯಲ್ಲಿ ದುಡಿಬಹುದಾಗಿದೆ. ಆದರೂ ಈ ರೀತಿಯ ಒಂದು ಚಟುವಟಿಕೆಗಳಲ್ಲಿ ತೊಡಗಿಸ್ಕೋಬೇಕಾದ್ರೆ, ಅಂದರೆ ಸಿನಿಮಾ ಅಥವಾ ಜಾಹೀರಾತುಗಳು ಅಥವಾ ಸೀರಿಯಲ್ಗಳು ಇಂಥ ತೊಡಗಿಸ್ಕೋಬೇಕಾದ್ರೆ ಜಿಲ್ಲಾಧಿಕಾರಿಗಳ ಅನುಮತಿಯನ್ನು ಕೂಡ ಪಡ್ಕೊಂಡು ಮಕ್ಕಳಿಗೆ ರಕ್ಷಣೆಯನ್ನು ಒದಗಿಸುವ ಒಂದು ಇರಾದೆಯೊಂದಿಗೆ ಅವರು ಮಾಡಬೇಕಾಗತ್ತೆ. ಇನ್ನು ಸೆಕ್ಷನ್ 3A ಅಂತ ಇದೆ. ಇದು ಕಿಶೋರ ಕಾರ್ಮಿಕರಿಗೆ ಸಂಬಂಧಪಟ್ಟಿರೋದು. ಇಲ್ಲಿ ಅಪಾಯಕಾರಿ ಉದ್ಯೋಗಗಳಲ್ಲಿ ಅವರು ದುಡಿಯುವಂತಿಲ್ಲ. ಅಪಾಯಕಾರಿ ಅಲ್ಲದ ಉದ್ಯೋಗಗಳಲ್ಲಿ ಅವರು ಕೆಲಸ ಮಾಡಬಹುದು. ಆದರೆ ಅವರ ವರ್ಕಿಂಗ್ ಕಂಡೀಷನ್ಸಿಗೆ ಸಂಬಂಧಪಟ್ಟಂಗೆ ಕೆಲವು ನಿಯಂತ್ರಣಗಳಿರ್ತವೆ. ಉದಾಹರಣೆಗೆ ಅವರು ಇಷ್ಟು ಗಂಟೆಯಿಂದ ಇಷ್ಟು ಗಂಟೆವರೆಗೆ ಮಾತ್ರ ಕೆಲಸ ಮಾಡಬೇಕು, ಅವ್ರಿಗೆ ಓವರ್ ಟೈಮ್ ಮಾಡಿಸ್ಬಾರ್ದು, ಅವ್ರಿಗೆ ಅವರ ವಯಸ್ಸಿನ ಬಗ್ಗೆ ಮಾಲೀಕರು ಒಂದು ಗುರುತಿನ ಆಧಾರವನ್ನು ಇಟ್ಕೋಬೇಕು. ಈ ಥರದ್ದೆಲ್ಲ ಕೆಲವೊಂದು, ಮತ್ತು ಹೆಲ್ತ್ ಸೌಲಭ್ಯಗಳನ್ನ ಕೊಡಬೇಕು. ಇಂಥದ್ದು ಕೆಲವೊಂದು ಷರತ್ತುಗಳೊಂದಿಗೆ ಅವರಿಗೆ ದುಡಿಮೆ ಮಾಡಲಿಕ್ಕೆ ಅವಕಾಶ ಕೊಡಲಾಗಿದೆ. ಸರ್, ಇನ್ನು ಬಾಲಕಾರ್ಮಿಕರಾಗಿರೋದಕ್ಕೆ ಪ್ರಮುಖ ಕಾರಣಗಳು ಏನು ಸರ್? ಈ ಕಾರಣಗಳು ಆ ಮಕ್ಕಳ ಒಂದು ಬೆಳವಣಿಗೆಯ ಮೇಲೆ, ಭವಿಷ್ಯದ ಮೇಲಾಗಿರ್ಬೋದು, ಶಿಕ್ಷಣದ ಮೇಲಾಗಿರ್ಬೋದು, ಅಥವಾ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತಾ ಹೋಗುತ್ತೆ ಅಂತ ಸರ್? ಬಾಲಕಾರ್ಮಿಕತೆಗೆ ಮುಖ್ಯ ಕಾರಣಗಳು ಅವರು ಬಡತನ,
ಚೀಫ್ ಸೋರ್ಸ್ ಆಫ್ ಏನು ಲೇಬರ್ನ ಒದಗಿಸ್ತಕ್ಕಂತಹ ಇದಂತ ಹೇಳ್ತೀವಿ. ಅವರು ತುಂಬ ಕಡಿಮೆ ವೇತನಕ್ಕೆ ಬರ್ತಾರೆ ಮತ್ತು ಯಾವುದೇ ಬೋನಸ್ಗಳು ಕೇಳಲ್ಲ, ಯಾವುದೇ ಓವರ್ ಟೈಮ್ಗಳು ಕೇಳಲ್ಲ, ರೆಸ್ಟ್ಲೆಸ್ ದುಡಿತಾರೆ ಮತ್ತು ಯಾವುದೇ ಯೂನಿಯನ್ ಆ್ಯಕ್ಟಿವಿಟೀಸ್ಗಳು ಇರಲ್ಲ ಅಲ್ಲಿ, ವೃತ್ತಿ ಸಂಘಗಳ ಜೊತೆಗೆ ಇರೋದಿಲ್ಲ. ಸೊ ಹಾಗಾಗಿ ಆಮೇಲೆ ಅವ್ರಿಗೆ ಆ ಮಕ್ಕಳು ಬಹುಶಃ ಒಂಟಿ ಪೇರೆಂಟ್ಗಳಿಂದ ಇದಿರ್ತಾರೆ ಆಗಿರ್ಬೋದು, ಅಥವಾ ಪೇರೆಂಟ್ಲೆಸ್ ಇರ್ತಕ್ಕಂಥವ್ರು ಬಾಲಕಾರ್ಮಿಕತೆಗೆ ದೂಡಲ್ಪಡ್ತಾರೆ. ಸೊ ಬಡತನವೇ ಮುಖ್ಯ. ಮತ್ತು ತದನಂತರದಲ್ಲಿ ಸೊಸೈಟಿಯ ಒಂದು ಅವೇರ್ನೆಸ್ ಇಲ್ದಿರ್ತಕ್ಕಂಥದ್ದನ್ನು ಭಾಳಷ್ಟು ಇದಿರ್ತದೆ. ಶಿಕ್ಷಣ ಸಂಸ್ಥೆಗಳು ತುಂಬ ಮಕ್ಕಳಿಗೆ ದೂರ ಇರ್ತವೆ. ಸೊ ಭಾಳಷ್ಟು ಕಾರಣ ಅಂದರೆ ಮೈಗ್ರೇಷನ್ ಏನಂತೀವಲ್ಲ ಅದು ಭಾಳಷ್ಟು ಕಾರಣ ಆಗುತ್ತೆ. ಸೊ ಮೈಗ್ರೇಷನ್ ಬಂದಿರತಕ್ಕಂತಹ ಮಕ್ಕಳು ಅವರಿಗೆ ಆ ಭಾಷೆಯ ಶಾಲೆಗಳು ಇರೋದಿಲ್ಲ, ಭಾಷೆಯ ತೊಡಕಾಗೋದ್ರಿಂದ, ಉದಾಹರಣೆಗೆ ಈ ಮಹಾರಾಷ್ಟ್ರದವರು ಇಲ್ಲಿ ಬಂದರೆ ಮರಾಠಿ ಸ್ಕೂಲ್ಗಳೇ ಇರಬೇಕಾಗುತ್ತೆ, ಉತ್ತರ ಪ್ರದೇಶದವರು ಬಂದರೆ ಹಿಂದಿ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಇರಬೇಕಾಗುತ್ತೆ. ಹಾಗಾಗಿ ಅಂಥ ಶಾಲೆಗಳು ಇಲ್ಲದೇ ಇರೋದ್ರಿಂದ ಸೊ ಇವೆಲ್ಲ ಕೆಲವು ಕಾರಣಗಳಾಗ್ತವೆ ಬಾಲಕಾರ್ಮಿಕತೆಗೆ. ಸೊ ಪರಿಣಾಮಗಳು ಏನಂದರೆ ಅವಾಗ ಮಕ್ಕಳಿಗೆ ಪೌಷ್ಟಿಕ ಆಹಾರದ ಕೊರತೆ ಆಗುತ್ತೆ, ಸಮಯಕ್ಕೆ ಸರಿಯಾಗಿ ಆಹಾರ ಮತ್ತು ಪೌಷ್ಟಿಕಾಂಶಗಳ ಕೊರತೆ ಇರೋದ್ರಿಂದ ಅವರಿಗೆ ಶಿಕ್ಷಣವು ಕುಂಠಿತ ಆಗುತ್ತೆ ಮತ್ತು ಸಾಮಾಜಿಕ ಪಿಡುಗಾಗಿ ಪರಿಣಾಮ ಆಗುತ್ತೆ. ಆ ಮಕ್ಕಳು ತದನಂತರದ ದಿನಗಳಲ್ಲಿ ಸಾಮಾಜಿಕ ಕಂಟಕ ಬಾಹಿರ ಶಕ್ತಿಗಳಾಗಿ ಪರಿಣಾಮ ಆಗ್ಬೋದು. ಸೊ ಅವರ ಜೀವನಕ್ಕೆ ಅತ್ಯವಶ್ಯಕವಾದಂಥ ವಸ್ತುಗಳು ಸಿಗದಿದ್ದಾಗ ಅವರು ಕಳ್ತನ ಮತ್ತು ಬೇರೆ ಬೇರೆ ಒಂದು ಕಂಟಕ ಬಾಹಿರ ಕೆಲಸಗಳನ್ನು ಮಾಡೋದ್ರಲ್ಲಿ ತೊಡಗ್ತಾರೆ. ಇವು ಮುಖ್ಯ ಪರಿಣಾಮಗಳಾಗ್ತವೆ. ಸರ್, ಇನ್ನು ಈ ಬಾಲಕಾರ್ಮಿಕರು ಮತ್ತು ಈ ಕಿಶೋರ ಕಾರ್ಮಿಕರಿಗೆ ಅಂತಾನೆ ಇರುವಂತಹ ಕಾನೂನು ಏನು ಹೇಳುತ್ತೆ ಸರ್? ಮೇಡಮ್, ಈಗಾಗಲೇ ಹೇಳಿದಾಗೆ ಬಾಲಕಾರ್ಮಿಕರಂದರೆ 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಯಾವುದೇ ಕೆಲಸ ಮಾಡಬಾರ್ದು. 14ರಿಂದ 18 ವಯಸ್ಸಿನ ಮಕ್ಕಳು ಅಪಾಯಕಾರಿಯಾದಂಥ ಉದ್ಯೋಗಗಳಲ್ಲಿ ಕೆಲಸ ಮಾಡಬಾರ್ದು. ಇಲ್ಲಿ ಅಪಾಯಕಾರಿ ಅಂತಂದರೆ ಅವರ ಆರೋಗ್ಯ ಮತ್ತು ಆರೋಗ್ಯದ ಮೇಲೆ, ಶಿಕ್ಷಣದ ಮೇಲೆ ತೊಂದರೆ ಉಂಟು ಮಾಡ್ತಕ್ಕಂಥ ಉದ್ಯೋಗಗಳು ಅಂತ ಅರ್ಥ. ಅಪಾಯಕಾರಿ ಅಲ್ಲದ ಉದ್ಯೋಗಗಳಲ್ಲಿ ಅವರು ದುಡಿಯೋದಕ್ಕೆ ಅವಕಾಶ ಅಂತೂ ಇದೆ. ಈಗ ಕಾನೂನು ಏನು ಹೇಳುತ್ತದೆ ಅಂತಂದರೆ, ಈಗ ನಮ್ಮ ದೇಶದಲ್ಲಿ ಭಾರತದ ಸಂವಿಧಾನದ ನಾವು ತೆಗೆದುಕೊಂಡ್ರೆ ಸಂವಿಧಾನಾತ್ಮಕ ಅಂಶಗಳ ಬಗ್ಗೆ ನಾವು ಮೊದಲು ಹೋದರೆ ಆರ್ಟಿಕಲ್ 23 ಮಾನವ ದುರ್ವ್ಯವಹಾರ ಮತ್ತು ಬಲಾತ್ಕಾರದ ದುಡಿಮೆಯನ್ನು ನಿಷೇಧ ಮಾಡಲಾಗುತ್ತೆ. ಈ ಬಾಲಕಾರ್ಮಿಕರನ್ನ ನೇಮಕ ಮಾಡಿಕೊಂಡಾಗ ಈ ಮಾನವ ದುರ್ವ್ಯವಹಾರಕ್ಕೆ, ಬಲಾತ್ಕಾರದ ದುಡಿಮೆಗೆ ಅವಕಾಶ ಇರುತ್ತೆ. ಆದರೆ ಇದನ್ನು ಆರ್ಟಿಕಲ್ 23 ಮೂಲಕ ನಿರ್ಮೂಲನೆ ಮಾಡಲಾಗಿದೆ. ಇನ್ನು ಆರ್ಟಿಕಲ್ 24 ಪ್ರಕಾರ ಕಾರ್ಖಾನೆಗಳು ಮತ್ತು ಗಣಿಗಳಲ್ಲಿ ಮಕ್ಕಳನ್ನು ತೊಡಗಿಸಿಕೊಳ್ಳುವಿಕೆಯನ್ನು ಸಂಪೂರ್ಣವಾಗಿ ನಿಷೇಧ ಮಾಡಿದ್ದಾರೆ. ಇನ್ನು ಆರ್ಟಿಕಲ್ 21A ಪ್ರಕಾರ 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತವಾಗಿ ಹಾಗೂ ಕಡ್ಡಾಯವಾಗಿ ಶಿಕ್ಷಣ ಕೊಡಬೇಕಂತ ಹೇಳಲಾಗಿದೆ. ಇನ್ನೊಂದು ಪ್ರಮುಖವಾದಂಥದ್ದು ಆರ್ಟಿಕಲ್ ಅಂದರೆ 39E ಮತ್ತು F ಅಂತ. ಅಂದರೆ ಅದರಲ್ಲಿ ದುಡಿಮೆಗೆ ಮಕ್ಕಳ ಎಳೆಯ ವಯಸ್ಸನ್ನು ಬಳಸಬಾರದು, ಅಂದರೆ ದುರುಪಯೋಗ ಪಡಿಸಬಾರದು ಅಂತಕ್ಕಂಥದ್ದಿದೆ. ಅವರು ಆರೋಗ್ಯಯುತವಾಗಿ ಮತ್ತು ಸ್ವತಂತ್ರವಾದಂಥ ಪರಿಸರದಲ್ಲಿ ಮತ್ತು ಘನತೆ ಇರತಕ್ಕಂಥ ಪರಿಸರದಲ್ಲಿ ಬೆಳೆಯೋದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಮತ್ತು ಅನುಕೂಲತೆಯನ್ನು ಒದಗಿಸ್ಕೊಡ್ಬೇಕು. ಅಂದರೆ ಇಲ್ಲಿ ಅವರ ಹಕ್ಕುಗಳನ್ನು, ಮಕ್ಕಳ ಹಕ್ಕುಗಳಂತ ಏನಿರುತ್ತೆ ಅದನ್ನು ಸಂಪೂರ್ಣವಾಗಿ ರಕ್ಷಣೆ ಮಾಡಬೇಕು ಅಂತಕ್ಕಂಥದ್ದನ್ನು ಇದು ಹೇಳುತ್ತೆ. ಇನ್ನು ಆರ್ಟಿಕಲ್ 51A(k) ಒಂದು ಇದೆ. ಇದು ಮಕ್ಕಳ ಪೋಷಕರಿಗೆ ಮತ್ತು ಪಾಲಕರಿಗೆ ಜವಾಬ್ದಾರಿಯನ್ನು ವಿಧಿಸಿರ್ತಕ್ಕಂಥ ಒಂದು ವಿಧಿ. ಇದು 14 ವರ್ಷ ತುಂಬುವವರೆಗೆ ಮಕ್ಕಳಿಗೆ ಅವ್ರಿಗೆ ಶಿಕ್ಷಣಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಈ ಕಾನೂನು ಹೇಳುತ್ತೆ. ಇದಾದ ನಂತರ ಭಾರತದಲ್ಲಿ ಅನೇಕ ಕಾರ್ಮಿಕ ಕಾಯ್ದೆಗಳು ಇದ್ದಾವೆ. ಆ ಕಾಯ್ದೆಗಳಡಿಯಲ್ಲಿ ಒಂದೊಂದು ಕಾಯ್ದೆನಲ್ಲಿ ಒಂದೊಂದು ರೀತಿ ಇಷ್ಟು ವಯಸ್ಸಿನವರೆಗೆ ಬಾಲಕಾರ್ಮಿಕರು, ಅನಂತರ ಬಾಲಕಾರ್ಮಿಕರಲ್ಲ ಅಂತ ಹೇಳಲಾಗಿತ್ತು. ಹಾಗಾಗಿ ಇದನ್ನೆಲ್ಲ ಸರಿಪಡಿಸಿ ಯೂನಿಫಾರ್ಮಿಟಿ ತರೋ ಉದ್ದೇಶದಿಂದ ಬಾಲಕಾರ್ಮಿಕ ಮತ್ತು ಕಿಶೋರ ಕಾರ್ಮಿಕ ಕಾಯ್ದೆ 1986ರಲ್ಲಿ ಜಾರಿಗೆ ಬಂತು ಮತ್ತು 2016ರಲ್ಲಿ ತಿದ್ದುಪಡಿ ಕೂಡ ಆಗಿದೆ. ಈ ಕಾಯ್ದೆ ಮತ್ತು ತಿದ್ದುಪಡಿಯ ಆಧಾರದಲ್ಲಿ 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ದುಡಿಲೇಬಾರದು. 14ರಿಂದ 18 ವಯಸ್ಸಿನ ಮಕ್ಕಳು ಅಪಾಯಕಾರಿ ಅಲ್ಲದ ಉದ್ಯೋಗಗಳಲ್ಲಿ ಮಾತ್ರ ದುಡಿಬಹುದು. ಒಂದು ವೇಳೆ ಹೀಗೆ ದುಡಿದ್ರೆ ಏನು ಕಾನೂನು ಕ್ರಮ ಇದೆ ಅಂತಂತಂದ್ರೆ, ಈ ರೀತಿ ದುಡಿಯೋದನ್ನ ಇಲಾಖೆ ಅಥವಾ ಯಾರೇ ಪತ್ತೆ ಹಚ್ಚಿ ಅವ್ರ ಮೇಲೆ, ಮಾಲೀಕರ ಮೇಲೆ, ಅಂದರೆ ಮಕ್ಕಳನ್ನು ಅಥವಾ ಕಾಯ್ದಿನ ಕಲಂ 3(3)A ಉಲ್ಲಂಘನೆ ಮಾಡಿ ದುಡಿತಾ ಇರೋದು ಕಂಡು ಬಂದರೆ ನಮಗೆ ಕಾರ್ಯವ್ಯಾಪ್ತಿಯ JMFC ನ್ಯಾಯಾಲಯದಲ್ಲಿ ಮೊಕದ್ದಮೆ ದಾಖಲಿಸ್ತೀವಿ. ಅಥವಾ ಕೆಲವೊಮ್ಮೆ ಪೊಲೀಸ್ ಸ್ಟೇಷನಲ್ಲಿ ದೂರು ದಾಖಲಿಸಿ FIR ಕೂಡ ದಾಖಲಿಸೋಕೆ ಅವಕಾಶ ಇದೆ. ಹೀಗೆ ನ್ಯಾಯಾಲಯದಲ್ಲಿ ದೂರು ದಾಖಲಾದಾಗ ಟ್ರಯಲ್ ನಡೆದು ಮಾಲೀಕ ದೋಷಿ ಅಂತ ಕಂಡು ಬಂದರಲ್ಲಿ ಮಾಲೀಕನಿಗೆ 6 ತಿಂಗಳಿಂದ 2 ವರ್ಷದವರೆಗೆ ಜೈಲು ಶಿಕ್ಷೆ ವಿಧಿಸಕ್ಕೆ ಅವಕಾಶ ಇದೆ. ಹಾಗೇನೆ 20,000 ರೂಪಾಯಿಯಿಂದ
50,000 ರೂಪಾಯಿವರೆಗೆ ದಂಡ ವಿಧಿಸಲಿಕ್ಕೆ ಕೂಡ ಅವಕಾಶ ಇದೆ. ಹಾಗೇನೆ ಇದೇ ಅಪರಾಧ ಪುನರಾವರ್ತನೆ ಆದರೆ 1 ರಿಂದ 3 ವರ್ಷದವರೆಗೆ ಜೈಲು ಶಿಕ್ಷೆಗೆ ಕೂಡ ಅವಕಾಶ ಇದೆ. ಇದೇ ಅಲ್ಲದೆ ಕೆಲವೊಂದು ಲಘು ಅಪರಾಧಗಳು ಅಂತ ಬರುತ್ತೆ. ಈಗ 14 ರಿಂದ 18ನೇ ವಯಸ್ಸಿನ ಮಕ್ಕಳು ಅಪಾಯಕಾರಿ ಅಲ್ಲದ ದುಡಿಮೆಗಳಲ್ಲಿ ಮಾಡ್ತಾ ಇದ್ರೆ ಅವರಿಗೆ ಸಂಬಂಧಪಟ್ಟಂಗೆ ಮಾಲೀಕರುಗಳು ಕೆಲವೊಂದು ರಿಜಿಸ್ಟರ್ಸ್ ರೆಕಾರ್ಡ್ಸ್ ಮೇಂಟೈನ್ ಮಾಡಬೇಕಾಗತ್ತೆ. ಅವ್ರಿಗೆ ಪ್ರತ್ಯೇಕವಾದ ವರ್ಕಿಂಗ್ ಅವರ್ಸು ಎಲ್ಲ ಕೊಡಬೇಕಾಗತ್ತೆ. ಅವರು ರಾತ್ರಿ 6 ಗಂಟೆ ನಂತರ ಬೆಳಿಗ್ಗೆ 7 ಗಂಟೆ ಒಳಗೆ ದುಡಿಯೋಕ್ಕಾಗಲ್ಲ, ಮತ್ತೆ ಓವರ್ ಟೈಮ್ ಮಾಡ್ಸೋಕ್ಕಾಗಲ್ಲ. ಈ ಥರ ಎಲ್ಲ ವೈಲೇಷನ್ ಮಾಡಿದ್ರೆ ಮತ್ತೆ ಅವ್ರಿಗೆ ಒಂದು ಗುರುತಿನ ಚೀಟಿ ಇಟ್ಕೋಬೇಕು, ವಯಸ್ಸಿನ ಆಧಾರ ಪ್ರೂಫ್ ಇಟ್ಕೋಬೇಕು. ಇದನ್ನೆಲ್ಲ ಮಾಡದೇ ಇದ್ರೆ ನಾವು ಅವ್ರಿಗೆ ಮೊಕದ್ದಮೆ ಹಾಕ್ಲಿಕ್ಕೆ ಅವಕಾಶ ಇದೆ. ಅಥವಾ ಪೋಷಕರು ಕೂಡ ಮಕ್ಕಳನ್ನ ಕೆಲಸಕ್ಕೆ ಕಳಿಸಿದ್ರೆ ಕೂಡ ಅದು ಕೂಡ ಅಪರಾಧ ಆಗುತ್ತೆ. ಆದರೆ ಮೊದಲನೇ ಸಲ ಮಾಡಿದಂಥ ತಪ್ಪು ಅಪರಾಧ ಆಗೋದಿಲ್ಲ, ಅದಕ್ಕೆ ಶಿಕ್ಷೆ ಇಲ್ಲ ಪೋಷಕರದು. 2ನೇ ಸಲನೂ ಕೂಡ ಪೋಷಕರು ತಪ್ಪು ಮಾಡಿದರೆ ಆಗ 10,000 ರೂಪಾಯಿ ದಂಡ. ಇವುಗಳನ್ನೆಲ್ಲ ಲಘು ಅಪರಾಧಗಳು ಅಂತ ಕರಿತೀವಿ. ಇವುಗಳು 10,000 ರೂಪಾಯಿ ದಂಡ ಇದೆ. ಅಂದರೆ ಕಾನೂನು ಕ್ರಮದಲ್ಲಿ ಕಾಯ್ದೆನ ಉಲ್ಲಂಘನೆ ಮಾಡಬಾರ್ದು. ಉಲ್ಲಂಘನೆ ಮಾಡಿದ್ರೆ ಜೈಲು ಶಿಕ್ಷೆ ದಂಡ ಎರಡೂ ಇದೆ ಅಂತ ಹೇಳಲಾಗಿದೆ. ಇಷ್ಟು ಕಾನೂನು ಕ್ರಮ ಕೈಗೊಳ್ತೀವಿ ಮೇಡಮ್. ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಈಗ ಚಿಕ್ಕದೊಂದು ವಿರಾಮ. समझे आपकी हर हेल्थ प्रॉब्लम्स की बात, वर्ल्ड क्लास ट्रीटमेंट हर दिन और रात, केली का हाथ आपके साथ, आपके साथ. KLE Society's Dr. Prabhakar Kore Super Speciality Hospital. Cure for all health related problems. Experienced doctors and ultra modern facilities के साथ. KLE Society's Dr. Prabhakar Kore Super Speciality Hospital and Medical Research Center, Nehru Nagar, Belagavi. Call 08312 473777. KLE ಕನಸು ನನಸದ ವೇಣು ಧ್ವನಿ, ವೇಣು ಧ್ವನಿ. ಮತ್ತೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ, ಇದು KLE ವೇಣು ಧ್ವನಿ 90.4 FM. ಸರ್, ಇವಾಗ ತಾವು ಹೇಳ್ತಾ ಇದ್ರಿ ಒಂದು ಶಾಲಾ ಶಿಕ್ಷಣಕ್ಕೆ ತೊಂದರೆ ಆಗಬಾರದು ಅನ್ನೋದಕ್ಕೆ ಕಾನೂನೇ ಇದೆ ಅಂತ ಹೇಳ್ತಾ ಇದ್ರಿ. ಇನ್ನು ಶಾಲೆ ಬಿಟ್ಟ ಮಕ್ಕಳನ್ನ ಮತ್ತೆ ಶಿಕ್ಷಣದ ಒಂದು ಮುಖ್ಯ ವಾಹಿನಿಗೆ ತರೋದಕ್ಕೆ ಯಾವೆಲ್ಲ ಕ್ರಮಗಳನ್ನ ಕೈಗೊಳ್ಳಲಾಗ್ತಾ ಇದೆ ಸರ್? ಮೇಡಮ್, ಇದೊಂದು ನಿರಂತರವಾದ ಪ್ರಕ್ರಿಯೆ. ಅನೇಕ ಮಕ್ಕಳು ಶಾಲೆ ಬಿಟ್ಟು ಹೊರಗಿರ್ತಾರೆ, ಕೆಲವರು ದುಡಿತಾ ಇರ್ತಾರೆ, ಇನ್ನು ಕೆಲವರು ಅವರ ತಂದೆ ತಾಯಿಯ ಜೊತೆ ಬೇರೊಂದು ಊರಿಗೆ ಹೋಗಿ ಅವರು ದುಡಿಯುವಾಗ ಅವ್ರ ಜೊತೆ ಕೂಡ ಇರ್ತಾರೆ. ಇದನ್ನು ಮೈಗ್ರೇಷನ್ ಅಂತಲೂ ಕೂಡ ಕರಿತೀವಿ. ಇನ್ನು ಕೆಲವರು ಸ್ಥಳೀಯವಾಗಿ ಪಾನಿಪುರಿ ಮಾಡ್ತಕ್ಕಂಥ ಕೆಲಸ, ಮನೆ ಕೆಲಸ ಮಾಡ್ತಕ್ಕಂಥದ್ದು, ಆಮೇಲೆ ಹೊಲಗದ್ದೆಗಳಲ್ಲಿ ಕೆಲಸ ಮಾಡೋದು, ಗ್ಯಾರೇಜ್ಗಳಲ್ಲಿ ಕೆಲಸ ಮಾಡೋದು, ಬೇಕರಿಗಳಲ್ಲಿ ಕೆಲಸ ಮಾಡೋದು, ಈ ಥರ ಕೆಲವು ಇಟ್ಟಂಗಿ ಬಟ್ಟಿಗಳಲ್ಲಿ ಕೆಲಸ ಮಾಡೋದು, ಈ ಥರದ್ದೆಲ್ಲ ನಮಗೆ ಕಂಡು ಬರುತ್ತೆ. ಇದರಲ್ಲಿ ಇನ್ನೂ ಒಂದು ವಿಷಯ ಹೇಳಬೇಕಂದ್ರೆ, ಗ್ರಾಮೀಣ ಪ್ರದೇಶ ಮತ್ತು ನಗರ ಪ್ರದೇಶ ಅಂತ ನಾವು ವಿಂಗಡಣೆ ಮಾಡಿಕೊಂಡ್ರೆ, ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚಿನ ಶಾಲೆ ಬಿಟ್ಟ ಮಕ್ಕಳನ್ನು ನಾವು ಕಾಣ್ತೀವಿ. ಅವರು ಬಹುತೇಕ ಕೃಷಿ ಉದ್ಯೋಗಗಳಲ್ಲಿ ತೊಡಕೊಂಡಿರ್ತಾರೆ. ಪೇರೆಂಟಲ್ ಎಂಪ್ಲಾಯ್ಮೆಂಟ್ ಎಲ್ಲೆಲ್ಲಿ ಅಗ್ರಿಕಲ್ಚರ್ ಪ್ರಾಧಾನ್ಯತೆ ಇರುತ್ತೆ, ಕೃಷಿ ಪ್ರಾಧಾನ್ಯತೆ ಇರುತ್ತೆ, ಅಲ್ಲಿ ಕೃಷಿ ಕೆಲಸಗಳಲ್ಲಿ ಕೂಡ ನಿರತರಾಗಿರ್ತಾರೆ. ಆದರೆ ಈ ಕೃಷಿ ಕೆಲಸದಲ್ಲಿ ನಿರತರಾಗಿರೋದು ಇದೊಂಥರ ಡಿಸ್ಗೈಸ್ಡ್ ಎಂಪ್ಲಾಯ್ಮೆಂಟ್ ಅಂತ ನಮಗೆ ಕಾಣಿಸೋದೇ ಇಲ್ಲ. ಮೇಲ್ನೋಟಕ್ಕೆ ಅವರು ತಂದೆ ತಾಯಿಗೆ ಸಹಾಯ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಈಗ ಕೆಲವು ಪ್ರದೇಶಗಳಲ್ಲಂತೂ ಹತ್ತಿ ಬಿಡಿಸೋಕೆ, ರೇಷ್ಮೆ ಕೆಲಸಕ್ಕೆ ಅವರೇ ಬೇಕಂತ ಕೂಡ ಮೆಣಸಿನಕಾಯಿ ಕುಯ್ಯೋಕೆ, ಯಾವ ಉದ್ಯೋಗದಿಂದ ಬರ್ತಕ್ಕಂಥ ಲಾಭ ಕಡಿಮೆ ಅಂತ ಉದ್ಯೋಗಗಳಲ್ಲಿ ಮಕ್ಕಳೇ ಬಳಕೆ ಮಾಡಿಕೊಂಡ್ರೆ ಖರ್ಚು ಕಡಿಮೆ, ಅಲ್ಲಿಗೆ ಅವರು ಮಕ್ಕಳನ್ನ ಬಳಕೆ ಮಾಡ್ಕೊಳ್ಳೋದನ್ನ ನಾವು ಕಾಣ್ತೀವಿ. ಈ ನಗರ ಪ್ರದೇಶಗಳಲ್ಲಿ ಡೊಮೆಸ್ಟಿಕ್ ಸರ್ವಿಸ್ಗೆ ಗೃಹಕೃತ್ಯ ಬಳಕೆ ಮತ್ತು ಗ್ಯಾರೇಜು ಇಟ್ಟಂಗಿ ಇಂಥ ಕಡೆಯಲ್ಲಿ ಕಾಣ್ತೀವಿ. ಈ ಶಿಕ್ಷಣದಿಂದ ಇವರು ವಿಮುಖರಾಗಿರ್ತಕ್ಕಂಥವರೇ ಆಗಿರ್ತಾರೆ ಬಹುತೇಕ. ಬಟ್ ಇಂಥ ಸಂದರ್ಭದಲ್ಲಿ ಪ್ರತಿ ವರ್ಷ ಶಿಕ್ಷಣ ಇಲಾಖೆ ಸ್ಕೂಲ್ ಡ್ರಾಪ್ ಔಟ್ಸ್ ಅಂತ ಪಟ್ಟಿ ತಯಾರು ಮಾಡುತ್ತೆ. ಪಟ್ಟಿ ತಯಾರು ಮಾಡಿದಾಗ DDPI ಸಂಬಂಧಪಟ್ಟಂಥ ಶಾಲಾ ಶಿಕ್ಷಣ ಇಲಾಖೆ ಮುಖ್ಯಸ್ಥರು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಅಥವಾ ಅವರ ನೇತೃತ್ವದಲ್ಲಿ ಸಭೆಗಳನ್ನ ಮಾಡ್ತಾರೆ. ಆ ಸಭೆಗಳಿಗೆ ನಮ್ಮ ಇಲಾಖೆಯಿಂದ ಕೂಡ ಅಧಿಕಾರಿಗಳು ಮತ್ತು ನಮಗೆ ಕ್ಷೇತ್ರವಾರು ಏನು ಇನ್ಸ್ಪೆಕ್ಟರ್ಸ್ ಅಂತ ಇರ್ತಾರೆ ಅವರೆಲ್ಲ ಹೋಗಿ ಆ ಮೀಟಿಂಗ್ಗಳನ್ನ ಅಟೆಂಡ್ ಮಾಡಿ ಆ ಲಿಸ್ಟ್ ಪ್ರಕಾರ ಎಲ್ಲೆಲ್ಲಿ ಮಕ್ಕಳು ಬಿಟ್ಟಿದ್ದಾರೆ ಅವ್ರನ್ನೆಲ್ಲ ಐಡೆಂಟಿಫೈ ಮಾಡ್ತಾರೆ. ಸರ್ವೆ ಮಾಡಿ ಹುಡುಕಿ ಅವ್ರದ್ದು ಏನು ಕೆಲಸ ಮಾಡ್ತಿದ್ದಾರೆ ಅಂತ ಐಡೆಂಟಿಫೈ ಮಾಡಿ, ಅವ್ರು ಬಾಲ ಕಾರ್ಮಿಕರಾಗಿದ್ದರೆ ಅವ್ರನ್ನ ಪುನಃ ಸ್ಕೂಲ್ ಕಡೆಗೆ ಕರ್ಕೊಂಡು ಬರ್ತಾರೆ. ಇದರಲ್ಲಿ ಸ್ಕೂಲ್ ಟೀಚರ್ಸು, ಹೆಡ್ ಮಾಸ್ಟ್ರು ಕೂಡ ಇದರಲ್ಲಿ ಕಾರ್ಯದಲ್ಲಿ ಪಾಲ್ದಾರಾಗಿರ್ತಾರೆ. ಅವರು ಹೆಚ್ಚಾಗಿ ಮಾಡ್ತಿರ್ತಾರೆ. ನಮ್ಮ ಸಹಕಾರ ಕೂಡ ಅವ್ರಿಗೆ ನಿರಂತರವಾಗಿರುತ್ತೆ. ನಮ್ಮಲ್ಲಿ ಯೋಜನಾ ನಿರ್ದೇಶಕರಂತ ಇರ್ತಾರೆ ಜಿಲ್ಲಾ ಬಾಲ ಕಾರ್ಮಿಕ ಯೋಜನಾ ಸಂಘದಲ್ಲಿ. ಅವರು ಇದರ ಮುಖ್ಯ ಪಾತ್ರವನ್ನು ವಹಿಸ್ತಾರೆ. ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಎಲ್ಲ ಶಾಲೆಗಳಿಗೆ ಭೇಟಿ ಕೊಟ್ಟು ಮಾಹಿತಿ ತಗೊಂಡು ಈ ಕ್ರಮನ ವಹಿಸ್ತಾರೆ. ಈಗ ಅವರಿಗೆ ಮೇನ್ ಸ್ಟ್ರೀಮಿಗೆ ಹಾಕೋದಾ ಅಥವಾ ವಸತಿ ಶಾಲೆಗಳ ಮೂಲಕ ಹಾಕೋದಾ ಅಂತ ಪ್ರಶ್ನೆ ಬರುತ್ತೆ. ಈಗ ನಮ್ಮ ಕಾರ್ಮಿಕ ಇಲಾಖೆಗೆ ಬಾಲ ಕಾರ್ಮಿಕರಾಗಿದ್ದಲ್ಲಿ ನಾವು ಅವರನ್ನು
ಮೇನ್ ಸ್ಟ್ರೀಮಿಗೆ ಆಗ್ತಕ್ಕಂಥದ್ದು ಮತ್ತು ಅವ್ರಿಗೆ ರಿಹಾಬಿಲಿಟೇಷನ್ ಮಾಡುವಂಥದ್ದು ಎಲ್ಲ ಮಾಡ್ತೀವಿ. ಬಟ್ ಜಸ್ಟ್ ಶಾಲೆ ಬಿಟ್ಟ ಮಕ್ಕಳು ಅವ್ರು ಎಲ್ಲೂ ಕೆಲಸ ಮಾಡ್ತಿರಲ್ಲ, ಮನೇಲಿ ಇರ್ತಾರೆ, ಅಂಥ ಟೈಮಲ್ಲಿ ಅವ್ರಿಗೆ ನೇರವಾಗಿ ಅವ್ರ ಮೇಲೆ ಅವ್ರ ಮಾಲೀಕರಂತ ಏನಿರೋದಿಲ್ಲ, ನೇರವಾಗಿ ಶಿಕ್ಷಣಕ್ಕೆ ವ್ಯವಸ್ಥೆ ಮಾಡ್ತಕ್ಕಂಥದ್ದು. ಸ್ಕೂಲ್ದು ಅಟೆಂಡೆನ್ಸನ್ನು ಗಂಭೀರವಾಗಿ ಪರಿಗಣಿಸ್ತಿರ್ತಾರೆ, ಗಮನಿಸ್ತಿರ್ತಾರೆ, ಟೀಚರ್ಗೆ ಟಾಸ್ಕ್ ಕೊಟ್ಟಿರ್ತಾರೆ. ಆ ಮೂಲಕ ಮಕ್ಕಳನ್ನ ಪುನಃ ಶಾಲೆಗೆ ಸೇರಿಸ್ತಕ್ಕಂಥ ಕೆಲಸನ ಮಾಡ್ತಾರೆ. ಇನ್ನೂ ಕೆಲವೊಮ್ಮೆ ಬೀದಿಗಳಲ್ಲಿ ಪೆನ್ ಮಾರಾಟ ಮಾಡೋದು ಮತ್ತು ಅಂಥದ್ದೆಲ್ಲ ಮಾರಾಟ, ಬೆಲೂನ್ ಎಲ್ಲ ಮಾರಾಟ ಮಾಡೋದು, ಇದೆಲ್ಲ ಮಾಡ್ತಿರ್ತಾರೆ. ಕೆಲವರು ಭಿಕ್ಷಾಟನೆ ಮಾಡ್ತಿರ್ತಾರೆ. ಇಂಥವ್ರನ್ನ ಕೂಡ ಸಮಾಜ ಕಲ್ಯಾಣ ಇಲಾಖೆ ಇವ್ರ ಜೊತೆ ಎಲ್ಲ ಸೇರಿಕೊಂಡು ಅವ್ರನ್ನ ಕರ್ಕೊಂಡೋಗಿ ಸ್ಕೂಲಿಗೆ ಹಾಕಿರ್ತಕ್ಕಂಥ ಉದಾಹರಣೆಗಳು ಕೂಡ ಇವೆ. ಸರ್, ಈಗ ಬಾಲ ಕಾರ್ಮಿಕರನ್ನೇನಾದ್ರೂ ಗುರುತಿಸಿದ್ರೆ ಈ ಸಾರ್ವಜನಿಕರು ಅವರು ಯಾವ ಕ್ರಮಗಳನ್ನ ಕೈಗೊಳ್ಬೇಕು? ದೂರು ಸಲ್ಲಿಸೋದಾದ್ರೆ ಎಲ್ಲಿ ಸಲ್ಲಿಸಬೇಕು ಅಂತ? ಸಾರ್ವಜನಿಕರು ಬಾಲ ಕಾರ್ಮಿಕರನ್ನ ಗುರುತಿಸ್ಬೇಕಂದ್ರೆ ಮೊದಲು ಬಾಲ ಕಾರ್ಮಿಕರಂದ್ರೆ ಯಾರಂತ ಅವರಿಗೆ ಸ್ಪಷ್ಟವಾಗಿ ಗೊತ್ತಿರಬೇಕು. ಎಷ್ಟೋ ಮಕ್ಕಳು ಕೆಲಸ ಮಾಡ್ತಿರ್ತಾರೆ, ಆದರೆ ಅವರು ಅಪಾಯಕಾರಿ ಅಲ್ಲದ ಕುಟುಂಬದ ಉದ್ಯೋಗಗಳಲ್ಲಿ ಕೂಡ ಕೆಲಸ ಮಾಡ್ತಿರ್ಬೋದು. ಆದರೂ ಸಂಶಯ ಬಂದರೆ ಅವರು ನಮ್ಮ ಇಲಾಖೆಗೆ ತಿಳಿಸೋದು ತುಂಬ ಸೂಕ್ತ. ಇನ್ನು ಪಕ್ಕ ಹೋಟೆಲ್ಗಳಲ್ಲಿ, ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳಲ್ಲಿ ಮತ್ತು ಕೆಲವು ಮೇಲ್ನೋಟಕ್ಕೆ ಕಂಡು ಬರುತ್ತೆ ನಿಜವಾಗ್ಲೂ ಬಾಲ ಕಾರ್ಮಿಕ, ಅಂಥ ಸಂದರ್ಭದಲ್ಲೂ ಕೂಡ ಇಲಾಖೆಗೆ ತಿಳಿಸ್ಬೋದು. ಮುಖ್ಯವಾಗಿ ಅವರಿಗೆ ಚೈಲ್ಡ್ ಲೈನ್ ಅಂತ ಇದೆ, ನಮ್ಮದು 1098 ಅಂತ ಟೋಲ್ ಫ್ರೀ ನಂಬರ್ ಇದೆ. ಅದು ಸುಲಭವಾಗಿ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಅಥವಾ ಕಾರ್ಮಿಕ ಇಲಾಖೆಯ ನಂಬರ್ಗಳು, ಅಧಿಕಾರಿಗಳ ನಂಬರ್ಗಳೆಲ್ಲ ಮೊಬೈಲ್ ನಂಬರ್ಗಳಾಗಿದ್ದಾವೆ. ನಮ್ಮ ಇಲಾಖೆಯ ವೆಬ್ಸೈಟಲ್ಲಿ ಬೆಳಗಾಂ ಲೇಬರ್ ಡಿಪಾರ್ಟ್ಮೆಂಟ್ ಅಂತ ಬಂದರೆ ಡೆಪ್ಟಿ ಲೇಬರ್ ಕಮಿಷನರ್ದಾಗಲಿ, ಅಸಿಸ್ಟೆಂಟ್ ಲೇಬರ್ ಕಮಿಷನರ್ದಾಗಲಿ, ಲೇಬರ್ ಆಫೀಸರ್ ಇವೆಲ್ಲ ನಂಬರ್ಗಳು ಡಿಸ್ಪ್ಲೇ ಆಗುತ್ತೆ. ಅದ್ರ ಮೂಲಕ ಕೂಡ ದೂರನ್ನು ದಾಖಲಿಸ್ಬೋದು. ಇನ್ನೂ ತುಂಬ ಸುಲಭ ಅಂದರೆ ಜಿಲ್ಲಾಧಿಕಾರಿಗಳ ಕಚೇರಿ ಎಲ್ಲರಿಗೂ ಗೊತ್ತಾಗುತ್ತೆ. ಅವ್ರಿಗೆ ಹಾಕಿದ್ರೆ ಅವರು ಕೂಡ ನಮಗೆ ಮಾಹಿತಿ ಕೊಡ್ತಾರೆ. ಈ ನಿಟ್ಟಿನಲ್ಲಿ ಸಮಾಜ ಕಲ್ಯಾಣ ಇಲಾಖೆ, ಶಿಕ್ಷಣ ಇಲಾಖೆ, ಪೊಲೀಸ್ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಇಷ್ಟೂ ಇಲಾಖೆಗಳು ಮತ್ತು ಇದಲ್ಲದೆ ಪ್ರತ್ಯೇಕವಾಗಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಅಂತಿದೆ, ಅವ್ರಿಗೆ ಅಥವಾ ಯಾವುದೇ NGO ಅವ್ರಿಗೆ ಯಾರಿಗೆ ತಿಳಿಸಿದ್ರು ಬಹುತೇಕ ನಾವು ರೀಚ್ ಆಗ್ತೇವೆ ಮೇಡಮ್. ಸರ್, ಇನ್ನು ಉದ್ಯೋಗದಾತರಾಗಿರ್ಬೋದು ಅಥವಾ ಕೈಗಾರಿಕೆಗಳು, ಈಗ ಅಪಾಯಕಾರಿ ವಸ್ತುಗಳನ್ನು ನಿರ್ಮಾಣ ಮಾಡುವಂತಹ ಕೈಗಾರಿಕೆಗಳಾಗಿರ್ಬೋದು, ಅಲ್ಲಿಯ ಒಂದು ಮಾಲೀಕರು ಇದರ ಬಗ್ಗೆ ಎಷ್ಟು ಜಾಗರೂಕರಾಗಿರಬೇಕು ಅಂತ? ಇದು ಅವರು ಬಹಳ ಜಾಗರೂಕರಾಗಿರಬೇಕು. ಈ ಬಗ್ಗೆ ಆಗಾಗ್ಗೆ ನಾವು ಪತ್ರಿಕೆಗಳಲ್ಲಿ ವರದಿ ಕೊಡ್ತಾ ಇರ್ತೀವಿ. ಕಾರಣ ನಾವು ಆಗಾಗ್ಗೆ ಈಗೇನಾಗಿದೆ, ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಡಿಸ್ಟ್ರಿಕ್ಟ್ ಟಾಸ್ಕ್ ಫೋರ್ಸ್ ಅಂತ ಇರ್ತಾವೆ. ಆ ಟಾಸ್ಕ್ ಫೋರ್ಸ್ ಅಡಿ ಎಲ್ಲ ಇಲಾಖೆಯ ಸಂಬಂಧಪಟ್ಟ ಇಲಾಖೆ ಅಂದರೆ ಸೆಕ್ಷನ್ 17 ಇನ್ಸ್ಪೆಕ್ಟರ್ಸ್ ಅಂತಿದೆ. ಚೈಲ್ಡ್ ಲೇಬರ್ ಆ್ಯಂಡ್ ಅಡಲ್ಸೆಂಟ್ ಲೇಬರ್ ಪ್ರೈಹಿಬಿಷನ್ ಆ್ಯಂಡ್ ರೆಗ್ಯುಲೇಷನ್ ಆ್ಯಕ್ಟ್ 1986 ಅಲ್ಲಿ ಸೆಕ್ಷನ್ 16 ಮತ್ತು ಸೆಕ್ಷನ್ 17 ಅಂತ ಇದೆ. ಸೆಕ್ಷನ್ 16 ಅಲ್ಲಿ ಯಾವುದೇ ಸಾರ್ವಜನಿಕ ಅಥವಾ ಪೊಲೀಸು ಅಥವಾ ಜಿಲ್ಲಾ ಬಾಲಕಾರ್ಮಿಕ ಯೋಜನಾ ಸಂಘದ ನಿರ್ದೇಶಕರು ಇವರೆಲ್ಲ ಸೆಕ್ಷನ್ 16 ಅಲ್ಲಿ ಕ್ರಮ ವಹಿಸ್ತಾರೆ. ಸೆಕ್ಷನ್ 17 ಅಲ್ಲಿ ಕಾರ್ಮಿಕ ಇಲಾಖೆ, ಕೃಷಿ ಇಲಾಖೆ, ಸಮಾಜ ಕಲ್ಯಾಣ, ಕಂದಾಯ ಇಲಾಖೆ, ನಗರಾಭಿವೃದ್ಧಿ, ಈ ತರ 11 ಇಲಾಖೆಗಳಿದೆ. ಆ ಇಲಾಖೆಗಳ ಇನ್ಸ್ಪೆಕ್ಟರ್ಸ್ ಅಂತ ಅಧಿಕಾರಿಗಳನ್ನ ಮಾಡಲಾಗಿದೆ. ಈ ಸಂಬಂಧಪಟ್ಟ ಎಲ್ಲ ನಿರೀಕ್ಷಕರುಗಳು ಡಿಸ್ಟ್ರಿಕ್ಟ್ ಟಾಸ್ಕ್ ಫೋರ್ಸ್ ಅಲ್ಲಿ ತಂಡನ ರಚನೆ ಮಾಡಿಕೊಂಡು ತಿಂಗಳಿಗೊಂದ್ಸಲ ದಾಳಿ ಮಾಡ್ತಾರೆ. ಕನಿಷ್ಠ 15 ದಾಳಿಗಳನ್ನು ಮಾಡಬೇಕಂತಿದೆ. ಈ ಇನ್ಸ್ಪೆಕ್ಟರ್ಸ್ ಇಂಡಿವಿಜುವಲ್ ಆಗಿ ಕೂಡ 15 ದಾಳಿಗಳನ್ನು ಮಾಡ್ತಾ ಇರ್ತಾರೆ. ಯಾವುದೇ ದಾಳಿ ನಡೆದಾಗ ಬಾಲಕಾರ್ಮಿಕರು ಸಿಕ್ಕರೆ ಅಂತೂ ಡೆಫಿನೆಟ್ ಆಗಿ ನ್ಯೂಸ್ ಪೇಪರಲ್ಲಿ ಒಂದು ರಿಪೋರ್ಟ್ ಆಗುತ್ತೆ. ಈ ರಿಪೋರ್ಟು ಎಲ್ಲರಿಗೂ ತಲುಪುತ್ತೆ. ಬಹುತೇಕ ಮಾಲೀಕರಿಗೆ ಎಲ್ಲರಿಗೂ ಗೊತ್ತಿದೆ. ಆಕಸ್ಮಿಕವಾಗಿ ಎಲ್ಲೆಲ್ಲೋ ಒಂದೊಂದು ಸಂದರ್ಭಗಳು ಬರ್ತವೆ. ಅವು ಇಟ್ಟಿಗೆ ಬಟ್ಟಿ ಇಂಥ ಕಡೆಗಳಲ್ಲಿ ಬರ್ತವೆ. ಹಾಗಾಗಿ ನಾರ್ಮಲ್ ಆಗಿ ಕಾರ್ಖಾನೆಗಳು, ಅಂಗಡಿ ವಾಣಿಜ್ಯ ಸಂಸ್ಥೆಗಳಲ್ಲಿ ಎಲ್ಲೆಲ್ಲ ಬಾಲಕಾರ್ಮಿಕರ ಸಂಖ್ಯೆ ತುಂಬ ಕಡಿಮೆ. ಯಾಕಂದರೆ ಅಲ್ಲೆಲ್ಲ ನಾವು ಸ್ಟಿಕ್ಕರ್ಸ್ ಕೂಡ ಅಂಟಿಸಿರ್ತೀವಿ. ಇದ್ರ ಗಮನ ಮಾಲೀಕರಿಗೆ ಇದೆ. ಆದ್ದರಿಂದ ಮಾಲೀಕರು ಜಾಗರೂಕರಾಗಿದ್ದಾರೆ. ಅವರು ಈ ಬಗ್ಗೆ ತಿಳುವಳಿಕೆಯನ್ನು ಹೊಂದಿರಬೇಕು. ಯಾಕಂದರೆ ಬಾಲಕಾರ್ಮಿಕರನ್ನ, ಕಿಶೋರ ಕಾರ್ಮಿಕರನ್ನ ನೇಮಕ ಮಾಡಿಕೊಂಡು ಕಾನೂನನ್ನು ಉಲ್ಲಂಘನೆ ಮಾಡಿದ್ರೆ ಅದಕ್ಕೆ ಶಿಕ್ಷೆ ಮತ್ತು ದಂಡ, ಜೈಲು ಶಿಕ್ಷೆ, ದಂಡ ಇದೆ. ಚಿಕ್ಕೋಡಿಯ ಒಂದು ಪ್ರಕರಣದಲ್ಲಿ ಈ ಹಿಂದೆ ಜೈಲು ಶಿಕ್ಷೆ ಕೂಡ ಆಗಿತ್ತು. ಅವರು ಮೇಲ್ಮನವಿಯನ್ನ ಸಲ್ಲಿಸಿದ್ದಾರೆ. ಕೇಸ್ ನಡೀತಾ ಇದೆ. ಸರ್, ಹಾಗಿದ್ರೆ ಸಮಾಜದಿಂದ ಈ ಒಂದು ಬಾಲ ಕಾರ್ಮಿಕತೆಯನ್ನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡೋದಕ್ಕೆ ಸಾಧ್ಯ ಇದೆಯಾ? ಮೇಡಮ್, ಇದು ನಿರಂತರವಾದ ಪ್ರಕ್ರಿಯೆ. ನಮ್ಮ ನಾಗರಿಕತೆ ಬೆಳೆದಂತೆ ಅಲ್ಲಲ್ಲಿ ಬಾಲಕಾರ್ಮಿಕ ಪದ್ಧತಿ ನಿರಂತರವಾಗಿ ಮುಂದುವರ್ಕೊಂಡೇ ಬರ್ತಾ ಇದೆ. ಹಿಂದಿಗೆ ಕಂಪೇರ್ ಮಾಡಿದ್ರೆ ಈಗ ಅದರದ್ದು ಇನ್ಸಿಡೆನ್ಸ್ ಅಂತ ಸಂಖ್ಯೆ ತುಂಬ ಕಡಿಮೆ ಇದೆ. ಹಿಂದೆ ಒಂದು 15-20 ವರ್ಷದ ಹಿಂದೆ ಪ್ರತಿಯೊಂದು ಜಿಲ್ಲೆನಲ್ಲಿ ರಾಷ್ಟ್ರೀಯ ಬಾಲಕಾರ್ಮಿಕ ಯೋಜನಾ ಸಂಘ ಅಂತ ಇತ್ತು. ಆ ಸಂಘದಡಿ 20, 15, 30 ಸ್ಕೂಲ್ಗಳು, ರೆಸಿಡೆನ್ಷಿಯಲ್ ಸ್ಕೂಲ್ಸ್ ನಡೀತಿತ್ತು. ಆ ಸ್ಕೂಲ್ ಫುಲ್ ಬಾಲಕಾರ್ಮಿಕರಿಗೆ ತುಂಬಿ ತುಳುಕ್ತಾ ಇತ್ತು. ಈಗ ಯಾವ ಅಂತ ಶಾಲೆಗಳು ಇಲ್ಲ. ಈಗ ಸಿಕ್ಕರೆ ಅವ್ರನ್ನ ನಾವು ಸಮಾಜ ಕಲ್ಯಾಣ ಇಲಾಖೆ ಮತ್ತು ಹಿಂದುಳಿದ ವರ್ಗಗಳ ಇಲಾಖೆಯಿಂದ ನಡೆಸ್ತಕ್ಕಂಥ ಹಾಸ್ಟೆಲ್ಗಳ ಮೂಲಕ ವಸತಿ ಕಲ್ಪಿಸಿ ಅವ್ರಿಗೆ ಶಾಲೆಗೆ ಹಾಕ್ತಾ ಇದ್ದೀವಿ. ಹಾಗಾಗಿ ತುಂಬ ಕಡಿಮೆ ಇದೆ. ಇದನ್ನು ನಿರ್ಮೂಲನೆ ಮಾಡಲಿಕ್ಕೆ ಸಾಧ್ಯ ಇದೆ. ಅದಕ್ಕೋಸ್ಕರ ಚೈಲ್ಡ್ ಲೇಬರ್ ಫ್ರೀ ಡಿಸ್ಟ್ರಿಕ್ಟ್ ಅಂತ ಘೋಷಣೆ ಮಾಡಬೇಕಂತ ಇಲಾಖೆ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದೆ.
ಆ ನಿಟ್ಟಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ನಾವು ಹಾಕೊಂಡಿದ್ದೀವಿ. ಅಂತಹ ಕಾರ್ಯಕ್ರಮಗಳಂದರೆ ರಾಜ್ಯಾದ್ಯಂತ ಬಾಲಕಾರ್ಮಿಕ ಯೋಜನೆಯನ್ನು ಜಾರಿ ಮಾಡಲಾಗಿದೆ. ಬೆಳಗಾಮಲ್ಲಿ ಕೂಡ ಜಿಲ್ಲಾ ಬಾಲಕಾರ್ಮಿಕ ಯೋಜನೆ ನಿರ್ಮೂಲನಾ ಯೋಜನೆ ಇದೆ. ಅದನ್ನು ಆ್ಯಕ್ಷನ್ ಪ್ಲಾನ್ ಅಂತ ಕರಿತೀವಿ. ಅದರ ಪ್ರಕಾರ ಪ್ರತಿಯೊಂದು ಜಿಲ್ಲೆಯಲ್ಲಿ ಡಿಸ್ಟ್ರಿಕ್ಟ್ ಚೈಲ್ಡ್ ಲೇಬರ್ ಪ್ರಾಜೆಕ್ಟ್ ಸೊಸೈಟಿ ಸ್ಥಾಪನೆಯಾಗಿದೆ. ಅದರ ಅಧ್ಯಕ್ಷರು DC ಅವರು ಇರ್ತಾರೆ. ಆ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಕಾರ್ಯಪಡೆ ಅಂದರೆ ತಪಾಸಣೆಗಾಗಿ ಟಾಸ್ಕ್ ಫೋರ್ಸ್ ಇದೆ. ಹಾಗೆಯೇ ಈ ಕಾಯ್ದೆಯಡಿ ಸೆಕ್ಷನ್ 17 ಅಡಿ ಇರ್ತಕ್ಕಂಥ ಇನ್ಸ್ಪೆಕ್ಟರು ಮಾಸಿಕ 15 ಕನಿಷ್ಠ ತಪಾಸಣೆಗಳನ್ನು ಮಾಡಬೇಕು. ಮತ್ತು ನಮ್ಮ ದಾಳಿಗಳು ತಪಾಸಣೆಗಳು ಎರಡು ರೀತಿ ಇರ್ತವೆ. ಕೆಲವು ಪ್ಲ್ಯಾನ್ಡ್ ಇರ್ತವೆ, ಕೆಲವು ಆಕಸ್ಮಿಕ ಮತ್ತು ಅನಿರೀಕ್ಷಿತವಾದಂಥ ದಾಳಿಗಳು ಕೂಡ ಇರ್ತವೆ. ಮತ್ತು ಜನಜಾಗೃತಿ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ. ಈ ಜನಜಾಗೃತಿ ಕಾರ್ಯಕ್ರಮಗಳಂದರೆ ಸಾಂಪ್ರದಾಯಿಕವಾದಂಥವು ಮತ್ತು ಆಧುನಿಕ ವಿದ್ಯುನ್ಮಾನದಂಥ ಬಳಕೆ ಮಾಡಿಕೊಂಡು ಕಾರ್ಯಕ್ರಮಗಳನ್ನು ಕೂಡ ನಾವು ಹಾಕ್ಕೊಂಡಿದ್ದೀವಿ. ಮಾಧ್ಯಮಗಳ ಮೂಲಕ ಪ್ರಚಾರ ನಡೀತಾ ಇರ್ತದೆ. ಇನ್ನು ಪರಿಶಿಷ್ಟ ಯೋಜನೆ, ಉಪಯೋಜನೆ, ಗಿರಿಜನ ಉಪಯೋಜನೆಯಡಿ ಆ ಬಾಲಕಾರ್ಮಿಕರಿಗೆ ಸಮವಸ್ತ್ರ, ಆಹಾರ ಧಾನ್ಯ, ನೋಟ್ ಪುಸ್ತಕ, ಲೇಖನಿ ಸಾಮಗ್ರಿ, ಕ್ರೀಡಾ ಸಾಮಗ್ರಿ ಇವುಗಳನ್ನು ಕೊಡಲಾಗ್ತಾ ಇದೆ. ಮತ್ತು SC ST ಜನರು ಹೆಚ್ಚಾಗಿ ವಾಸಿಸ್ತಕ್ಕಂಥ ಪ್ರದೇಶಗಳಲ್ಲಿ, ಕಾಲೋನಿಗಳಲ್ಲಿ ಈ ಬಾಲಕಾರ್ಮಿಕ ಪದ್ಧತಿ ಅನಿಷ್ಟತೆ ಮತ್ತು ನಿರ್ಮೂಲನೆ ಬಗ್ಗೆ ಅಲ್ಲಲ್ಲಿ ಕೆಲವೊಂದು ನಾಟಕಗಳು ಮತ್ತು ಸ್ಟಿಕ್ಕರ್ ಅಂಟಿಸ್ತಕ್ಕಂಥದ್ದು, ಬೋರ್ಡ್ ಬರೆಸ್ತಕ್ಕಂಥ ಕಾರ್ಯಕ್ರಮವನ್ನು ಕೂಡ ನಾವು ಹಮ್ಮಿಕೊಂಡಿದ್ದೀವಿ. ಇದ್ರ ಬಗ್ಗೆ ನಮ್ಮ ಜಿಲ್ಲಾ ಬಾಲಕಾರ್ಮಿಕ ಯೋಜನಾ ಸಂಘದ ಯೋಜನಾ ನಿರ್ದೇಶಕರಿದ್ದಾರೆ. ಅದರ ಸದಸ್ಯ ಕಾರ್ಯದರ್ಶಿಗಳಾದಂಥ ನಮ್ಮ ನಾಗರಾಜ್ ಅವರು ಸಂಪೂರ್ಣವಾಗಿ ವಿಶೇಷ ಮಾಹಿತಿಯನ್ನು ಕೊಡ್ತಾರೆ ತಮಗೆ. ಖಂಡಿತ ಸರ್. ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಈಗ ಚಿಕ್ಕದೊಂದು ವಿರಾಮ. KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂಭಾಗದಲ್ಲಿ, ನೆಹರು ನಗರ್, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್ ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ. BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ. ವಿಳಾಸ: KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ, ನೆಹರು ನಗರ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ದೂರವಾಣಿ ಸಂಖ್ಯೆ 0831255500 ಮತ್ತು 247377. ಮೊಬೈಲ್ ಸಂಖ್ಯೆ 6360712326 or just dial 1099. ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ವಿರಾಮದ ನಂತರ ಮತ್ತೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ, ಇದು KLE ವೇಣುಧ್ವನಿ 90.4 FM. ಸರ್, ಇನ್ನು ಬಾಲಕಾರ್ಮಿಕತೆಯ ಮುಕ್ತ ಸಮಾಜ ನಿರ್ಮಾಣಕ್ಕಾಗಿ ನಮ್ಮ ಜಿಲ್ಲೆಯಲ್ಲಿ ಬಾಲಕಾರ್ಮಿಕ ತಡೆಗಾಗಿ ಅಂತಾನೆ ಯಾವೆಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ ಅಂತ ಸರ್? ಕಾರ್ಮಿಕ ಕಾಯ್ದೆಗಳಲ್ಲಿ ಸ್ವತಂತ್ರ ಪೂರ್ವದಲ್ಲಿ ಇರತಕ್ಕಂತಹ ಕಾರ್ಮಿಕ ಕಾಯ್ದೆಗಳಲ್ಲೂ ಸಹ ಬಾಲಕಾರ್ಮಿಕತೆ ನಿಷೇಧ ಇತ್ತು. ಸ್ವತಂತ್ರ ನಂತರದ ಇದರಲ್ಲೂ ಸಹ ಸಾಕಷ್ಟು ಕಾನ್ಸ್ಟಿಟ್ಯೂಷನಲ್ ಕಲಂಗಳಲ್ಲಿನೂ ಸಹ ಬಾಲಕಾರ್ಮಿಕತೆಯನ್ನು ತಡೆಗಟ್ಟಬೇಕು, ಮಕ್ಕಳಿಗೆ ಕಡ್ಡಾಯ ಶಿಕ್ಷಣ ನೀಡಬೇಕು, ಇಷ್ಟೆಲ್ಲ 5-6 ಕಲಂಗಳನ್ನು ಮಕ್ಕಳಿಗೋಸ್ಕರನೇ ಸೀಮಿತವಾಗಿತ್ತು. ಆದಾಗ್ಯೂ ಸಹ ಅದು ಬಾಲಕಾರ್ಮಿಕತೆ ನಿರರ್ಗಳವಾಗಿ ನಡೀತಾ ಇತ್ತು. ಅದನ್ನು ಅರ್ಥತಃ ಸಂಸತ್ತು 1986ನೇ ಇಸ್ವಿನಲ್ಲಿ ಚೈಲ್ಡ್ ಲೇಬರ್ ಪ್ರಾಹಿಬಿಷನ್ ಆ್ಯಂಡ್ ರೆಗ್ಯುಲೇಷನ್ ಆ್ಯಕ್ಟ್ ಅಂತ ಒಂದು ಆ್ಯಕ್ಟನ್ನು ಪಾಸ್ ಮಾಡುತ್ತೆ. ಆ ಕಾಯ್ದೆ ಕೆಳಗಡೆ ಕರೆಕ್ಟಾಗಿ ನಿರ್ದಿಷ್ಟವಾದಂತಹ ನಿರ್ದೇಶನಗಳು ಇರ್ತವೆ. ಸೊ ಅದರ ಮೂಲಕ ಪರಿಣಾಮಕಾರಿಯಾಗಿ ಆಗ್ತಾ ಇತ್ತು. ಸೊ ಅದಾದ ನಂತರ ಒಂದು ಇದರಲ್ಲಿ 1996ಕ್ಕಿಂತ ಮುಂಚೆ ಒಂದು ಶಿವಕಾಶಿ ಅಂತ ತಮಿಳುನಾಡಿನ ಒಂದು ಪಟಾಕಿ ಕಾರ್ಖಾನೆಯಲ್ಲಿ ಸ್ಫೋಟ ಆಗಿ 48 ಮಕ್ಕಳು ಸಜೀವ ದಹನ ಆಗ್ತಾರೆ. ಆ ಸಜೀವ ದಹನ ಆದಮೇಲೆ ಅದರ ಪ್ರಯುಕ್ತ MC ಮೆಹ್ತಾ ಅಂತ ಹೋರಾಟಗಾರರು, ಅಡ್ವೊಕೇಟು, ಇವರು ಒಂದು ಕೇಸನ್ನು ಫೈಲ್ ಮಾಡ್ತಾರೆ, PIL ಅನ್ನು. MC ಮೆಹ್ತಾ ವರ್ಸಸ್ ತಮಿಳುನಾಡು ಸ್ಟೇಟ್ ಅಂತೇಳಿ ಆ ಪ್ರಕರಣದ ಇದು. ಆ ಪ್ರಕರಣ ಸಾಕಷ್ಟು ಸುದೀರ್ಘವಾಗಿ ನಡೆದು 1996ನೇ ಡಿಸೆಂಬರ್ನಲ್ಲಿ ಸುಪ್ರೀಂ ಕೋರ್ಟ್, ಭಾರತದ ಸರ್ವೋಚ್ಚ ನ್ಯಾಯಾಲಯವು ಒಂದು ಮೈಲಿಗಲ್ಲಾದಂತಹ ತೀರ್ಪನ್ನು ನೀಡ್ತದೆ. ಸೊ ಈ ತೀರ್ಪಿನ ನಂತರ ಭಾಳಷ್ಟು ಭಾರತ ದೇಶದಲ್ಲಿ ಈ ಬಾಲಕಾರ್ಮಿಕತೆ ಭಾಳ ಪರಿಣಾಮಕಾರಿಯಾಗಿ ನಿಲ್ತಂತ ನಾವು ಹೇಳ್ಬೋದಾಗಿದೆ. ಸೊ ಅದರಲ್ಲಿ ಸಾಕಷ್ಟು ಮಾರ್ಗಸೂಚಿಗಳನ್ನು ನೀಡ್ತದೆ. ಇದರಲ್ಲಿ ಜಿಲ್ಲೆಯನ್ನು ಒಂದು ಘಟಕಗಳನ್ನಾಗಿ ಮಾಡಬೇಕು, ಅದಕ್ಕೆ ಜಿಲ್ಲಾಧಿಕಾರಿಗಳನ್ನು ಅಧ್ಯಕ್ಷರಾಗಿ ಮಾಡಬೇಕು
ಮತ್ತು ಅದರಲ್ಲಿ ಪ್ರತಿ ಇದರಲ್ಲಿ 2.5 ವರ್ಷಕ್ಕೊಮ್ಮೆ ಸರ್ವೆಗಳನ್ನು ಮಾಡಬೇಕು, ಐಡೆಂಟಿಫಿಕೇಷನ್ಗಳು ಮಾಡಬೇಕು. ಎಲ್ಲೆಲ್ಲಿ ಬಾಲಕಾರ್ಮಿಕ ವಲ್ನರಬಿಲಿಟಿ ಇದೆ ಅದನ್ನು ಐಡೆಂಟಿಫೈ ಮಾಡಿ ಅವ್ರನ್ನ ಮಾಡ್ತಕ್ಕಂಥ ಒಂದು ಸರ್ಪ್ರೈಸ್ ರೈಡ್ಗಳನ್ನು ಇಲಾಖೆ 11 ಇಲಾಖೆಗಳು ಮತ್ತು ಹೆಚ್ಚಾಗಿ ಕಾರ್ಮಿಕ ಇಲಾಖೆ ಮಾಡ್ತಾ ಇದೆ. ಸೊ ಅದು ಮತ್ತು ಆ ಐಡೆಂಟಿಫಿಕೇಷನ್ ಆದಮೇಲೆ ಅವ್ರನ್ನ ಕೇಸು ಎಲ್ಲ ಇದಾದಮೇಲೆ ಅವ್ರು ರೀಹ್ಯಾಬಿಲಿಟೇಷನ್ ಮಾಡಬೇಕು ಅಂತಲೂ ಮಾರ್ಗಸೂಚಿ ಕೊಡುತ್ತೆ. ಮತ್ತು ಆ ರೀಹ್ಯಾಬಿಲಿಟೇಷನ್ನಲ್ಲಿ ಪೋಷಕರಿಗೆ ಉದ್ಯೋಗನೂ ಕೊಡಬೇಕು. NREG ಈ ಥರ ಗೌರ್ಮೆಂಟ್ ಸ್ಕೀಮ್ಗಳಲ್ಲಿ ಆ ಉದ್ಯೋಗನೂ ಒದಗಿಸ್ಬೇಕು. ಆ ಮಗುವಿಗೆ ಕಡ್ಡಾಯ ಶಿಕ್ಷಣ ನೀಡಬೇಕು ಅಂತಕ್ಕಂತಹ ಒಂದು ಮಾರ್ಗಸೂಚಿಯನ್ನು ಈ MC ಮೆಹ್ತಾ ವರ್ಸಸ್ ತಮಿಳುನಾಡು ಗೌರ್ಮೆಂಟ್ ತೀರ್ಪಿನಲ್ಲಿ ಸರ್ವೋಚ್ಚ ನ್ಯಾಯಾಲಯ ನೀಡಿದೆ. ಮತ್ತು ಅದರಿಂದ ಕಾರ್ಪಸ್ ಫಂಡನ್ನು ಕ್ರಿಯೇಟ್ ಮಾಡಬೇಕು. ಕಾರ್ಪಸ್ ಫಂಡ್ ಅಂದರೆ ಆ ಮಾಲೀಕರಿಂದ ಆ ಮಗುವನ್ನ ಹಿಡಿದ ತಕ್ಷಣವೇ ಅವರಿಂದ 20,000 ರೂಪಾಯಿಗಳನ್ನು ವಸೂಲು ಮಾಡಿ ನಾವು ಒಂದು ನಿಧಿಯನ್ನಾಗಿ ಮಾಡಿದ್ವಿ. ಆ ನಿಧಿ ಈಗ ಸಾಕಷ್ಟು 15 ಲಕ್ಷಕ್ಕಿಂತ ಹೆಚ್ಚು ನಮ್ಮ ಇದರಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಇದೆ. ಅದರಿಂದ ಬಂದಿರತಕ್ಕಂತಹ ಬಡ್ಡಿಯಿಂದ ಅವರ ಮಕ್ಕಳ ಎಜುಕೇಷನ್ಗಾಗಲಿ ಅವರ ಸ್ಕೂಲು, ಪಾಟಿ, ಪೆನ್ನು, ಪೆನ್ಸಿಲ್ಲು ಇಂಥವೆಲ್ಲ ಕೊಡಬೇಕಾದ್ರೆ ನಾವು ಇದು ಮಾಡ್ತೀವಿ. ಅವರು ಬಿಡುಗಡೆ 18 ವರ್ಷ ನಂತರ ಅವ್ರಿಗೆ ಇಂತಿಷ್ಟು ಅಮೌಂಟ್ ಅಂತ ಕೊಟ್ಬಿಡ್ತೀವಿ. ಸೊ 20,000 ರೂಪಾಯಿ ಅವರಿಂದ ಮಾಲೀಕರಿಂದ ಪಡಿತೀವಿ ಮತ್ತು 15,000 ರೂಪಾಯಿನ ಸ್ಟೇಟ್ ಗೌರ್ಮೆಂಟ್ ಕೊಡುತ್ತೆ. ಟೋಟಲ್ಲು 35,000 ರೂಪಾಯಿ ಇದನ್ನು ನಾವು ನಿಧಿಯನ್ನಾಗಿ ಮಾಡ್ತೀವಿ. ಅದನ್ನೇನಂತೀವಿ, ಬಾಲಕಾರ್ಮಿಕ ಪುನರ್ವಸತಿ ಕಲ್ಯಾಣ ನಿಧಿ ಅಂತ ಕರಿತೀವಿ ಅಥವಾ ಕಾರ್ಪಸ್ ಫಂಡ್ ಅಂತ ಕರಿತೀವಿ. ಮತ್ತು ಇದು ನಮ್ಮ ಇಲಾಖೆಯಿಂದ ಮಾಡ್ತಕ್ಕಂಥದ್ದು. ಆ ಮಗು ಸಿಕ್ಕ ತಕ್ಷಣವೇ 14 ವರ್ಷಕ್ಕಿಂತ ಕಡಿಮೆ ಇರ್ತಕ್ಕಂಥ ವಯಸ್ಸಿನ ಮಗು ಎಲ್ಲೇ ದುಡಿತಿದ್ರು ಆ ಮಗುವನ್ನು ನಾವು ಹಿಡಿದು ಅವರು ದುಡಿಸ್ಕೊಳ್ತಕ್ಕಂತಹ ಮಾಲೀಕರ ವಿರುದ್ಧ ಕೇಸನ್ನು ಫೈಲ್ ಮಾಡ್ತೀವಿ. ಕೇಸ್ ಫೈಲ್ ಮಾಡಿದಾಗ ಅದು ನಮ್ಮ JMFC ಫಸ್ಟ್ ಕ್ಲಾಸ್ ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ ನಡೀತಿರ್ತದೆ. ಅವರಿಗೆ ದಂಡ ಆಗುತ್ತೆ. ಆ ದಂಡದ ಮೊತ್ತವೂ ಸಹ ಇದೇ ಬಾಲಕಾರ್ಮಿಕ ಪುನರ್ವಸತಿ ಕಲ್ಯಾಣ ನಿಧಿಗೆ ಬರುತ್ತೆ. ಆ ದಂಡ ಏನಾಗ್ತಾರೆ ಅದು 20,000ಕ್ಕಿಂತ ಕಡಿಮೆ ಇರದೇ ಇರತಕ್ಕಂಥದ್ದು 50,000 ಒಳಗೂ ವಿಸ್ತರಿಸಬಹುದಾದಂತಹ ದಂಡವಿರುತ್ತೆ ಮತ್ತು 2 ವರ್ಷಗಳ ಜೈಲು ವಾಸನೂ ಶಿಕ್ಷೆನೂ ಇದೆ ಇದರಲ್ಲಿ. ಸೊ ಹೀಗಾಗಿ ಈ ಒಂದು MC ಮೆಹ್ತಾ ವರ್ಸಸ್ ತಮಿಳುನಾಡು ಸ್ಟೇಟ್ ಗೌರ್ಮೆಂಟು ಸರ್ವೋಚ್ಚ ನ್ಯಾಯಾಲಯ ನೀಡಿರ್ತಕ್ಕಂತಹ ಇದು ಒಂದು ಮೈಲಿಗಲ್ಲಾದಂತಹ ತೀರ್ಪಾಗಿದೆ. ತದನಂತರದಲ್ಲಿ ಬಾಲಕಾರ್ಮಿಕತೆ ಸಂಪೂರ್ಣ ನಿಷೇಧ ಆಗದಿದ್ರು ಬಹಳಷ್ಟು ನಿಷೇಧ ಆಗಿದೆ ಅಂತೇಳಿ ನಾವು ಹೇಳ್ಬೋದಾಗಿದೆ. ಸೊ ಇದರಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಅದರ ಕೆಳಗಡೆ ಮಾರ್ಗಸೂಚಿ ಕೆಳಗಡೆ CWCನ ಮಾಡಬೇಕು ಪ್ರತಿ ಜಿಲ್ಲೆಯಲ್ಲಿ ಅಂತ, ಚೈಲ್ಡ್ ವೆಲ್ಫೇರ್ ಕಮಿಟಿ ಅಂತ ಕರಿತೀವಿ. ನಾವು ಯಾವುದೇ ಮಗು ಪತ್ತೆ ಹಚ್ಚಿದ ತಕ್ಷಣವೇ ಅಲ್ಲಿಂದ ಬಿಡುಗಡೆಗೊಳಿಸಿ ಇವರಿಂದ ದುಡಿತಕ್ಕಂತಹ ಒಂದು ಪರಿಸರದಿಂದ ಬಿಡುಗಡೆಗೊಳಿಸಿ ನಾವು CWCಗೆ ಆ ಮಗುವನ್ನು ಹ್ಯಾಂಡ್ ಓವರ್ ಮಾಡ್ತೀವಿ. ಆ ಹ್ಯಾಂಡ್ ಓವರ್ ಮಾಡಿದಾಗ ಆ ಮಗುವನ್ನು ಭಾಳ ಸೂಕ್ಷ್ಮೆಯಲ್ಲಿ ಅವರ ಇದರಲ್ಲಿ ಅವ್ರನ್ನ ಪೋಷಣೆ ಮಾಡಿ ಮತ್ತು ಮೇನ್ ಸ್ಟ್ರೀಮಿಗೆ ಮುಖ್ಯವಾಹಿನಿಗಿಸ್ತಕ್ಕಂತಹ ಕೆಲಸವನ್ನು ಅವ್ರು ಮಾಡ್ತಾರೆ ಮತ್ತು ಅವ್ರಿಗೆ ಅವರು ತದನಂತರ ಪ್ರಕ್ರಿಯೆಗಳನ್ನೆಲ್ಲ CWCನೇ ಮಾಡುತ್ತೆ. ನಾವು ಅದಾದ ನಂತರ ಚಾರ್ಜ್ ಶೀಟನ್ನು ಫೈಲ್ ಮಾಡಿ ನ್ಯಾಯಾಲಯಕ್ಕೆ ದಾಖಲೆಗಳ ಸಮೇತ ಆ ವಯಸ್ಸಿನ ದೃಢೀಕರಣ, ಹೆಲ್ತ್ ಸರ್ಟಿಫಿಕೇಟ್ ಇರ್ಬೋದು, ಅವರ ಮಗುವಿನ ಶಿಕ್ಷಣದ್ದಿರ್ಬೋದು, ಡೇಟ್ ಆಫ್ ಬರ್ತು, ಎಲ್ಲಿ ದುಡಿತಿದ್ರು, ಅವರ ಎಲ್ಲ ಮಾಲೀಕನ ಎಲ್ಲ ವಿವರಗಳನ್ನು ಒಳಗೊಂಡಿರ್ತಕ್ಕಂಥ ಚಾರ್ಜ್ ಶೀಟನ್ನು ನಾವು JMFCಗೆ ಮಾಡ್ತೀವಿ ಈ ಒಂದು ತೀರ್ಪಿನನ್ವಯ. ಸೊ ತದನಂತರದಲ್ಲಿ ಏನಾಗಿದೆ ಅಂದರೆ ಈಗ ಇಡೀ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ವರ್ಷದಲ್ಲಿ 2025 ಏಪ್ರಿಲ್ನಿಂದ ಇಲ್ಲಿವರೆಗೂ ನಾವು 67 ಮಕ್ಕಳನ್ನು ಐಡೆಂಟಿಫೈ ಮಾಡಿ ನಾವು ಮೊಕದ್ದಮೆಯನ್ನು ದಾಖಲಿಸಿದ್ದೀವಿ. ಇದು ನಮ್ಮ ಇಡೀ ಸ್ಟೇಟಲ್ಲಿ ಹೈಯೆಸ್ಟ್ ನಂಬರ್ ಇದಾಗಿದೆ. ಹಾಗಂತೇಳಿ ಇಲ್ಲಿ ಯಾಕಂದರೆ ಮೈಗ್ರೇಷನ್ ಇಂಟರ್ಸ್ಟೇಟ್ ಮೈಗ್ರೆಂಟ್ ವರ್ಕರ್ಸ್ ಜಾಸ್ತಿ ಇರೋದ್ರಿಂದ ಸ್ಥಳೀಯವಾಗಿ ಮಕ್ಕಳಿಲ್ಲ. ಹೆಚ್ಚು ಮಕ್ಕಳು ಇವ್ರಿಗೆ ಸಿಕ್ಕಿರ್ತಕ್ಕಂಥ ಎಲ್ಲ ಮಕ್ಕಳೂ ಸಹ ಇಂಟರ್ಸ್ಟೇಟ್ ಮೈಗ್ರೆಂಟ್ ವರ್ಕರ್ಸ್ ಮಕ್ಕಳು ಆಗಿದ್ದಾರೆ. ಎಲ್ಲ ವಲಸೆ ಕಾರ್ಮಿಕರ ಮಕ್ಕಳಾಗಿದ್ದಾರೆ ಅಂತೇಳಿ ಹೇಳ್ಬೋದಾಗಿದೆ. ಸೊ ಈಗ ಅದರ ಅಡಿಯಲ್ಲಿ ಯಾರಾದರೂ SC ST ಮಕ್ಕಳು ಸಿಕ್ಕರು ಅದಕ್ಕೆ ನಮಗೆ ಸಪರೇಟ್ ಆದಂತಹ ಒಂದು ನಿಧಿ ಇದೆ, SCP TSP ಫಂಡ್ ಅಂತೇಳಿ ರಾಜ್ಯ ಸರ್ಕಾರ ಬಿಡುಗಡೆಗೊಳಿಸುತ್ತೆ. ಅದರಲ್ಲಿ ನಾವು ಅವರ ಒಂದು ವಿದ್ಯಾಭ್ಯಾಸಕ್ಕೆ ಅವರ ಒಂದು ಪೋಷಕರಿಗೆ ನಾವು 5,000ಗಳ ಒಂದು ದವಸ ಧಾನ್ಯಗಳನ್ನು ನೀಡ್ತಕ್ಕಂತಹ ಪ್ರಕ್ರಿಯೆ ಚಾಲ್ತಿಯಲ್ಲಿದೆ ಬೆಳಗಾವಿಯಲ್ಲಿ. ಸರ್, ಈ ಒಂದು ವಿಶ್ವ ಬಾಲ ಕಾರ್ಮಿಕರ ವಿರೋಧಿ ದಿನದ ಅಂಗವಾಗಿ ಮಕ್ಕಳ ಹಕ್ಕುಗಳ ಬಗ್ಗೆ ಜನರಲ್ಲಿ ಜಾಗೃತಿಯನ್ನ ಮೂಡಿಸಲಾಗಿ ತಮ್ಮ ಇಲಾಖೆಯಿಂದ ಯಾವೆಲ್ಲ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀರಾ ಅಂತ? ಹೌದು ಮೇಡಮ್, ಈಗ ಜೂನ್ ತಿಂಗಳಲ್ಲಿ ಜೂನ್ 1ರಿಂದ ಜೂನ್ 30ರವರೆಗೂ ಇಡೀ ಜಿಲ್ಲೆಯಾದ್ಯಂತ 11 ಇಲಾಖೆಗಳನ್ನು ಒಳಗೊಂಡಂತೆ ಸಮಿತಿಗಳನ್ನು ರಚಿಸಿಕೊಂಡು ಹಠಾತ್ ಬಾಲ ಕಾರ್ಮಿಕ ದಾಳಿಗಳನ್ನು ನಡೆಸ್ತಾ ಇದ್ವಿ. ಈ ಮಾಸ ಪೂರ ಜೂನ್ ಮಾಸ ಪೂರ ನಾವು
ಅದನ್ನು ಬಾಲಕಾರ್ಮಿಕ ಹಠಾತ್ ದಾಳಿಗಳನ್ನು ನಡೆಸಿದ್ವಿ. ಮತ್ತು ಮುಖ್ಯ ಇದರಲ್ಲಿ ರಸ್ತೆ ಬದಿಯಲ್ಲಿ ಮತ್ತು ಮುಖ್ಯ ಕಚೇರಿಗಳ ಇದರಲ್ಲಿ ಆವರಣಗಳಲ್ಲಿ ನಮ್ಮ ಹೋರ್ಡಿಂಗ್ಸ್ಗಳನ್ನು ಹಾಕ್ಸಿದ್ವಿ ಮತ್ತು ಬಂಟಿಂಗ್ಸ್ಗಳಿದ್ದಾವೆ ಮತ್ತು ವಾಲ್ ರೈಟಿಂಗ್ಸ್ ಎಲ್ಲ ಮಾಡಿಸಿದ್ವಿ. ಮತ್ತು ಈ SC ST ಹಾಸ್ಟೆಲ್ಗಳಲ್ಲಿ EO ಆಫೀಸ್ಗಳಲ್ಲಿ ನಾವು ಗೋಡೆ ಬರಹಗಳನ್ನು ಬಾಲಕಾರ್ಮಿಕ ನಿಯಂತ್ರಣದ ಬಗ್ಗೆ ನಾವು ಕ್ರಮ ಕೈಗೊಂಡಿದ್ದೀವಿ ಮೇಡಮ್. ಮತ್ತು ಮುಖ್ಯವಾಗಿ ಮೇಡಮ್, ಈ ದಿನ ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನವನ್ನು ನಾವು ಕುಮಾರ ಗಂಧರ್ವ ಹಾಲ್ ಬೆಳಗಾವಿ ಅಲ್ಲಿ ಹಮ್ಮಿಕೊಂಡಿದ್ದೀವಿ. ಇದೇ ದಿನ ಸಂಜೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ವತಿಯಿಂದ ನಮ್ಮ ಕಾರ್ಮಿಕ ಇಲಾಖಾ ಕಾರ್ಮಿಕ ಭವನದಲ್ಲಿನೇ ಒಂದು ಅವೇರ್ನೆಸ್ ಕಾರ್ಯಕ್ರಮವನ್ನು ಕೂಡ ಇಟ್ಕೊಂಡಿದ್ದೀವಿ. ಸರ್, ಕೊನೆಯದಾಗಿ ಈ ಒಂದು ವಿಶ್ವ ಬಾಲಕಾರ್ಮಿಕರ ವಿರೋಧಿ ದಿನದ ಅಂಗವಾಗಿ ನಮ್ಮ KLE ವೇಣುಧ್ವನಿಯ ಮೂಲಕ ಕೇಳುಗರಿಗೆ ಏನಾದರೂ ಸಂದೇಶ ಕೊಡಬೇಕಾದ್ರೆ ಯಾವ ಸಂದೇಶವನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಾವು ಎಲ್ಲರೂ ಸೇರಿ ಯಾವುದೋ ಒಂದು ಇಲಾಖೆ ಅಥವಾ ಒಬ್ಬ ವ್ಯಕ್ತಿಯಿಂದ ಸಾಧ್ಯ ಆಗೋದಿಲ್ಲ. ಇಡೀ ಸಮುದಾಯ ಅಥವಾ ಇಡೀ ಸಮಾಜ ಮತ್ತು ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಪಾಲುದಾರರು ಒಗ್ಗಟ್ಟಿನಿಂದ ಶ್ರಮಿಸಿ ಬಾಲಕಾರ್ಮಿಕ ಪದ್ಧತಿಯನ್ನು ನಿರ್ಮೂಲನೆ ಮಾಡೋಣ. ಹಾಗೂ ಎಲ್ಲ ಮಕ್ಕಳು ಅವರು ಶಿಕ್ಷಣವನ್ನು ಪಡೆಯುವಂತೆ ನಾವು ಕ್ರಮ ಕೈಗೊಳ್ಳೋಣ. ಹಾಗೆಯೇ ಇಡೀ ಬೆಳಗಾವಿ ಜಿಲ್ಲೆಯನ್ನು ಬಾಲಕಾರ್ಮಿಕ ಮತ್ತು ಕಿಶೋರ ಕಾರ್ಮಿಕ ಮುಕ್ತ ಜಿಲ್ಲೆಯನ್ನಾಗಿ ಮಾಡೋಣ ಅಂತ ನನ್ನ ಕೋರಿಕೆ. ಈ ನಿಟ್ಟಿನಲ್ಲಿ ಎಲ್ಲರೂ ಕೈಗೂಡಿಸ್ಬೇಕಂತ ವಿನಂತಿ. ಖಂಡಿತ ಸರ್. ಸರ್, ಮಕ್ಕಳ ಹಕ್ಕುಗಳು ಹಾಗೇನೆ ಮಕ್ಕಳಿಗಾಗಿ ಇರುವಂತಹ ಕಾನೂನುಗಳ ಬಗ್ಗೆ ಹಾಗೇನೆ ಬಾಲಕಾರ್ಮಿಕತೆಯ ನಿರ್ಮೂಲನೆಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರಿ. ತಮ್ಮಿಬ್ಬರಿಗೂ ಧನ್ಯವಾದಗಳು. ಧನ್ಯವಾದಗಳು. ಸ್ನೇಹಿತರೆ, ಇದಾಗಿತ್ತು ನಮ್ಮ ಇಂದಿನ ಬಾಲಕಾರ್ಮಿಕ ವಿರೋಧಿ ದಿನದ ಅಂಗವಾಗಿ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂತಹ ಅತಿಥಿಗಳು DG ನಾಗೇಶ್, ಉಪಕಾರ್ಮಿಕ ಆಯುಕ್ತರು, ಮತ್ತು KB ನಾಗರಾಜ್, ಸಹಾಯಕ ಕಾರ್ಮಿಕ ಆಯುಕ್ತರು ಹಾಗೂ ಸದಸ್ಯ ಕಾರ್ಯದರ್ಶಿ, ಜಿಲ್ಲಾ ಬಾಲಕಾರ್ಮಿಕ ಯೋಜನಾ ಸಂಘ, ಬೆಳಗಾವಿ ಪ್ರಾದೇಶಿಕ ಬೆಳಗಾವಿ. ಮತ್ತೊಂದು ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ. ಇದು KLE ವೇಣುಧ್ವನಿ 90.4 FM. ನಮಸ್ಕಾರ.